प्रथमं वक्रतुण्डं एकदन्तं द्वितीयकं तृतीयं कृष्णपिङ्गाक्षं गजवक्त्रं चतुर्थकं लम्बोदरं पञ्चमं षष्ठं विकटमेव च सप्तमं विघ्नराजेन्द्र धूम्रवर्णं तथाष्टमं नवमं बालचन्द्रं दशमं तु विनायकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्यय पठे नरः न च विघ्नभयं तस्यं सर्वसिद्धिकरं प्रभो ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ನಾಟ್ಯದೇವಿ ಕುಣಿ ಕುಣಿದು ಬಂದು ನವನಾಟ್ಯ ರಂಗವನ್ನು ಹರಸಲಿ ನಾಟ್ಯರಸವತಾ ಹರಿಸಲಿ ನಾಟ್ಯರಸವತಾ ಹರಿಸಲಿ ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ನಾಟ್ಯದೇವಿ ಕುಣಿ ಕುಣಿದು ಬಂದು ನವನಾಟ್ಯ ರಂಗವನ್ನು ಹರಸಲಿ ನಾಟ್ಯರಸವತಾ ಹರಿಸಲಿ ನಾಟ್ಯದೇವಿ ಕುಣಿ ಕುಣಿದು ಬಂದು ನವನಾಟ್ಯ ರಂಗವನ್ನು ಹರಸಲಿ ನಾಟ್ಯರಸವತಾ ಹರಿಸಲಿ ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ನಾದಲಹರಿ ಅಲೆ ಅಲಿರುತ್ತೇಲಿ ನಾಟ್ಯ ರಂಗವ ತುಂಬಲಿ ನಾದಲಹರಿ ಅಲೆ ಅಲಿರುತ್ತೇಲಿ ನಾಟ್ಯ ರಂಗವ ತುಂಬಲಿ ಮೃಂಗ ಮೃದಂಗ ತಾಳಲಯದಲ್ಲಿ ತಾಂಡವ ನೃತ್ಯವು ಸಾಗಲಿ ಮೃಂಗ ಮೃದಂಗ ತಾಳಲಯದಲ್ಲಿ ತಾಂಡವ ನೃತ್ಯವು ಸಾಗಲಿ ಜೈ ಜೈಕಾರವು ಮೊಳಗಲಿ ನಾಟ್ಯ ದೇವಿಯ ಹೆಸರಲಿ ಮೊಳಗಲಿ ನಾಟ್ಯ ದೇವಿಯ ಹೆಸರಲಿ ಜೈ ಜೈಕಾರವು ಮೊಳಗಲಿ ನಾಟ್ಯ ದೇವಿಯ ಹೆಸರಲಿ ಜೈ ಜೈಕಾರವು ಮೊಳಗಲಿ ನಾಟ್ಯ ದೇವಿಯ ಹೆಸರಲಿ ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ಬುಕ್ಕ ಬುಕ್ಕ ಪುಲಕೇಶಿ ಜನಂಬರು ಮತ್ತೆ ಬರಲಿ ನಾಡಿಗೆ ಬುಕ್ಕ ಬುಕ್ಕ ಪುಲಕೇಶಿ ಜನಂಬರು ಮತ್ತೆ ಬರಲಿ ನಾಡಿಗೆ ರನ್ನ ಕದಂಬ ರಾಷ್ಟ್ರಕೂಟರು ಬರಲಿ ತಾಯಿಯ ಸೇವೆಗೆ ರನ್ನ ಕದಂಬ ರಾಷ್ಟ್ರಕೂಟರು ಬರಲಿ ತಾಯಿಯ ಸೇವೆಗೆ ಜೈ ಜೈಕಾರವು ಮೊಳಗಲಿ ನಾಟ್ಯ ದೇವಿ ಕುಣಿದಾಡಲಿ 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 ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ಓಂಕಾರದ
ನಾದದಲ್ಲಿ ಓಂಕಾರದ ನಾದದಲ್ಲಿ ಓಂಕಾರದ ನಾದದಲ್ಲಿ ಘೇಂಕಾರ ಹೊರಹೊಮ್ಮಲಿ ಮತ್ತೆ ರಾಘಣ್ಣ ನೋಡು, ನೀನಂದ್ರು ಇವತ್ತ ಎಲ್ಲ ಪ್ರಾಕ್ಟೀಸ್ ಹೇಳ್ಕೊಟ್ಟಿದಿ, ಮತ್ತೆ ಏನೇನ್ ಹೇಳ್ಕೊಡ್ದಿ ಹೇಳ್ಕೊಡು. ಅದಿನ ಪ್ರಾಕ್ಟೀಸ್ ಆಯ್ತು. ಇವತ್ತು ನಾವು ಪ್ರಾಕ್ಟೀಸ್ ಮತ್ತೆ ಪ್ರಾರಂಭ ಮಾಡ್ಬೇಕಾ ಬೇಡ ಹೇಳು? ಮಾಡ್ಬೇಕು. ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಗಣೇಶ ಸ್ತೋತ್ರ ಅನ್ಬೇಕು. ಒಂದು ಹೇಳು. ವಿಘ್ನೇಶ್ವರ ವಿಘ್ನ ನಿವಾರಕ ವಿಘ್ನ ನಿವಾರಕ ನಮೋ ನಮಃ. ಪಾರ್ವತಿ ಸುತ ಗಣಪತಿ ದೇವ ದಯ ತೋರೈದಿ ನರದಾತ. ಪಾರ್ವತಿ ಸುತ ಗಣಪತಿ ದೇವ ದಯ ತೋರೈದಿ ನರದಾತ. ತನು ಮನ ಧನದಿಂ ಕರುಣೆ ತೋರಲು ಜಪಿಸುವೆವು ನಿನ್ನ ನಾಮವ. ಪಾರ್ವತಿ ಸುತ ಗಣಪತಿ ದೇವ ದಯ ತೋರೈದಿ ವಿಘ್ನೇಶ್ವರ ವಿಘ್ನ ನಿವಾರಕ ವಿಘ್ನ ನಿವಾರಕ. ಜಯ ಜಯ ನಮ ಪಾರ್ವತೇಶ್ವರ ಹರ ಮಹಾದೇವ. ಈಗ ನಾವು ಮಧ್ಯ ನಾಟಕದವರೆಗೆ ಪ್ರಾಕ್ಟೀಸ್ ಅಲ್ಲಿ ಬಂದಿದ್ದೀವಿ, ಹೌದಾ? ಈಗ ನಾಟಕದಲ್ಲಿ ಬರುವ ಸನ್ನಿವೇಶ ಹೇಗ್ ಮಾಡ್ಬೇಕಂತ ನಿನಗೆ ಹೇಳ್ಕೊಡ್ಬೇಕಲ್ಲ. ಹೇಳ್ಕೊಡು. ನೀನೀಗ ವಿಷ್ಣುವರ್ಧನ್ ಸ್ಟೈಲ್ ಅಲ್ಲಿ ಬಂದು ಕುಳಬೇಕಪ್ಪ. ಹಂಗ ಇಲ್ಲಿ ಕುರ್ಚಿ ಐತೆ ಕುಳ್ಳೋಣ ಹೇಳಿದ್ದಲ್ಲ ಹಿಂದೆ. ಬಾ. ಸರಿ ಹೋಯ್ತ ಶೇಷಣ್ಣ, ನೀನೇನಾದ್ರೂ ವಿಷ್ಣುವರ್ಧನ್ ಸ್ಟೈಲ್ ಅಲ್ಲಿ ಕೊಳ್ಳು ಅಂದ್ರೆ ಮಂಗ ಮೂತಿ ತರ ಕುಂತೀಯ ನೀನು. ಹೆಂಗ್ ಕುಂತ್ರ ನಮ್ಮ ನಾಟಕ ಚಿಪ್ ಹೊಡೆಯೋದು ಗ್ಯಾರಂಟಿ. ಈಗ ನೋಡಪ್ಪ, ನನಗೆ ನೀನು ಜಗಳ ಬೇಡ, ಹ್ಯಾಂಗನ ತೋರಿಸ್ಕೊಟ್ಬಿಡಿ ನೀನು. ನಾ ತೋರಿಸ್ಕೊಡ್ಲಿನ ನೋಡ. ಯಾವ ದೊಡ್ಡ ಮಾತು ಮಾರೇ, ಬರ್ತೀನಿ ನೋಡಿ. ಸಾಕು ನೀನ ಡೈಲಾಗ್ ಹೆಂಗ್ ಹೇಳ್ಕೊಡ್ಬೇಕಂತ ಹೇಳ್ಕೊಡ್ತೀನಿ. ನೀನಿಂದ ನಾಳೆ ನಿಂದ ಗೊತ್ತಾಯ್ತಲ್ಲ, ಹೇಳಿನ ಸರಿ ಹೇಳ್ಬೇಕು ನೀನು. ಸುಂದರವಾದ ಪ್ರಕೃತಿಯ ಒಡಲಿಗೆ ದಾವಾಗ್ನಿಯ ಬೆಂಕಿ ಹತ್ತಿ ಸೋಡ್ತಾ ಇದೆ. ಸಮಾಜದ ನಡೆ ನುಡಿ ಸಂಸ್ಕೃತಿಗಳು ವಿನಾಶದತ್ತ ಸಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು? ಒಡಲಲ್ಲಿ ಕಾಳ್ಕೊಟ್ಟ ವಿಷವನ್ನ ತುಂಬಿಕೊಂಡು ಸತ್ಯ ನ್ಯಾಯ ನೀತಿ ಧರ್ಮವನ್ನ ಮರೆತು ಮೆರಿತಾ ಇದ್ದಾರಲ್ಲ ಇಂದಿನ ಕೆಲವೊಂದು ಜನ. ಸುಂದರವಾದ ಪ್ರಕೃತಿಗೆ ಆ ಬೆಟ್ಟಕ್ಕೆ ಬೆಂಕಿ ಬಿದ್ದು ಎಲ್ಲವೂ ಸರ್ವನಾಶವಾಗಿದೆ. ಎಲ್ಲಿ ಎಲ್ಲಿ ಅಗ್ನಿಶಾಮಕ, ಎಲ್ಲಿ ಅಗ್ನಿಶಾಮಕ? ಏನೋ ಮರ್ಯ, ನೀನು ಕಟ್ಕೊಂಡು ಹೋದ್ರಷ್ಟೇ, ಹೋಗಲಿ ಬಿಡಿ. ಇನ್ನೊಂದ್ಸಲ ಹೇಳ್ತೀನಿ ನೋಡು. ಇನ್ನೇಮ್ ಹೇಳು. ಹೇಳಿನ ನೀ ಹೇಳಿ. ನಿಮ್ಮೆ ಸುಂದರವಾದ ಪ್ರಕೃತಿಯ ಒಡಲಿಗೆ ದಾವಾಗ್ನಿಯ ಬೆಂಕಿ ಹತ್ತಿ ಸುಡ್ತಾ ಇದೆ. ಸಮಾಜದ ನಡೆ ನುಡಿ ಸಂಸ್ಕೃತಿಗಳು ವಿನಾಶದತ್ತ ಸಾಗಿದೆ. ಹೃದಯದಲ್ಲಿ ಕಾರ್ಕೋಟಕ ವಿಷಯವನ್ನು ತುಂಬಿಕೊಂಡು ಸತ್ಯ ನ್ಯಾಯ ನೀತಿ ಧರ್ಮವನ್ನ ಮರೆತು ಮೆರಿತಾ ಇದ್ದಾರಲ್ಲ ಇಂದಿನ ಸಮಾಜದ ಜನ. ಇದೇನ್ ಮನೆ ಮಾಡ್ಕೊಂಡಿದ್ದೀರೋ ಇಲ್ಲ ನಾಟಕ ಕಂಪ್ನಿ ಮಾಡ್ಕೊಂಡಿದ್ದೀರೋ ಅಂತ ಏನ್ಲ ನನ್ ಮಗನ ಹಾಳು ಮಾಡಕ್ಕೆ ನಿಂದ್ರೇವ ಎಂದು ಬಿರ್ಸು ಮ್ಯಾಂಗ್ ಹೊಂಟೆ ಬಿಟ್ಟಿ ನೀನು. ಅಮ್ಮ ಯಾರಂತ ತಿಳ್ಕೊಂಡಿ? ಚುಮ್ನೂರಲ್ಲಿ ನಾವು ನಾಟಕ ಮಾಡಕ್ ಹೊಂಟಿವಲ್ಲ, ಆ ನಾಟಕದಲ್ಲಿ ಹಾಸ್ಯ ಪಾತ್ರ ಮಾಡೋ ಹಾಸ್ಯ ಚಕ್ರವರ್ತಿ ಈ ಮೂದೇವಿನಿ ಅದು. ಅದೇನ್ ಮಾಡಿ ಯವ್ವ, ನೀ ಪರ್ಮಿಷನ್ ಕೊಟ್ಟಿದ್ರ ಒಂದೇ ಡೈಲಾಗ್ ಅಂತ ಬರ್ತೇನೆ. ಅದೇನು ಅಂತ ಬೊಗಳೆ. ಏಕಿಲ್ಲ ತಂಗಿ, ಪಾಪವನ್ನು ಎದುರಿಸುವ ಶಕ್ತಿ ಪುಣ್ಯಕ್ಕಿಲ್ಲವೇ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಒಂದೇ ಸರಿ ಹೊಂಟೆ ಬಿಟ್ಲವ.
ಬಿರ್ಸ್ನಾಗಿರ್ತಾಳೆ ನಮ್ಮವ್ವ. ಯವ್ವ ನೀ ಏನು ಜೂನಿಯರ್ ಉಮಾಶ್ರೀ ಅದಲ್ಲ. ಆತೇನ್ಲ ನಿಂದು ಹ್ಞೂ ಆತು. ಹೋಗ್ಲಾ ಇನ್ನೊಂದು ಸಣ್ಣದಂತೀವಿ. ಏನಾತ ಈಗ ನಾ ಏನ್ ಮಾಡಿನಿ ತಪ್ಪು? ಅಲ್ಲ ಕಣ್ಮಗ, 3 ಹೊತ್ತು ನಾಟಕ ತಾಲೀಮು ಅಂತ ಊರು ಉದ್ಧಾರ ಮಾಡಕ್ ಹೋದ್ರೆ ಇಲ್ಲಿ ಮನೆ ಉದ್ಧಾರ ಮಾಡೋರು ಯಾರು ಅಂತ. ಮಗ, ಊಟ ಮಾಡಕ್ಕೆ ಇಡೀ ಅಕ್ಕಿ ಇಲ್ಲ, ಹಾಸ್ಕೊಳಕ್ಕೆ ನೆಟ್ಕೊಂಡ್ ಚಾಪೆ ಇಲ್ಲ, ಇಂಥದ್ರಾಗೆ ಏನ್ ಉದ್ಧಾರ ಮಾಡಿಯೇ? ಅವ್ವ, ಈ ನಾಟಕ ಜನಪದ ಕಲೆಗಳಲ್ಲಿರುವ ಆ ಗೌರವ, ಪ್ರೀತಿ, ವಾತ್ಸಲ್ಯ, ಸಂತೋಷ ಬೇರೆಲ್ಲೂ ಇಲ್ಲವ. ಸಮಾಜದ ಜನರ ತಪ್ಪು ತಡೆಗಳನ್ನು ತಿದ್ದಿ ಬುದ್ಧಿ ಹೇಳೋದಕ್ಕೆ ಇದು ಮುಖ್ಯ ವೇದಿಕೆಯಮ್ಮ, ಮುಖ್ಯ ವೇದಿಕೆ. ನೀ ನೋಡ್ತಾ ಇರು, ಒಂದಲ್ಲ ಒಂದು ದಿನ ಈ ಕಲಾರಂಗದಲ್ಲಿಯೇ ಬೆಳೆದು ನಿನ್ನ ಮಗ ದೊಡ್ಡ ವ್ಯಕ್ತಿ ಆಗ್ತೀನವ, ದೊಡ್ಡ ವ್ಯಕ್ತಿ ಆಗ್ತೀನಿ. ಓಚ್ಮುಂಡೆ ಇದೆ ಮಗ. ಮಕ್ಕೆ ಬಣ್ಣ ಬಳ್ಕೊಂಡು ರಂಗದ ಮ್ಯಾಗ ಅಭಿನಯ ಮಾಡ್ಬೇಕಾದ್ರೆ ಜನ ಚಪ್ಪಾಳೆ ಹೊಡಿತಾರೆ, ಶಿಳ್ಳೆನು ಹಾಕ್ತಾರೆ. ಬಣ್ಣ ತೆಗೆದು ಮ್ಯಾಕೆ ಕಲಾವಿದನ್ನ ಮಾತಾಡ್ಸೋರು ಯಾರು ಇರಕ್ಕಿಲ್ಲ ಮಗ, ಯಾರು ಇರಕ್ಕಿಲ್ಲ. ಕೆಲ್ಸ ನೋಡೋಗು. ನೀನು ಎಷ್ಟು ಬೇಕಾದರೂ ನನಗೆ ಬಯ್ಯಿ, ಆದ್ರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನಿನ್ನ ಮಗನಲ್ಲಿದೆ. ಆದ್ರೆ ನಾಟಕ ಬಿಡು ಅಂತ ಮಾತ್ರ ಹೇಳೋದಕ್ಕೆ ಹೋಗ್ಬೇಡವ, ಹೇಳೋದಕ್ಕೆ ಹೋಗ್ಬೇಡ. ಈಗ ನಮ್ಮ ಹತ್ರ ಜನ ಇದ್ದಾರವ, ಜನ. ಕಲಾವಿದರನ್ನ ಪ್ರೋತ್ಸಾಹಿಸೋಕೆ ಕೋಟಿ ಕೋಟಿ ಜನರಿದ್ದಾರೆ. ಜನರಿದ್ದ ಮೇಲೆ ಹಣ ಇದ್ದಾಗೆ ಅಲ್ವೇನವ? ಇವ ಒಂದಲ್ಲ ಒಂದಿನ ಈ ಬಣ್ಣದ ಬದುಕಿನಲ್ಲಿ ದೊಡ್ಡ ವ್ಯಕ್ತಿಯಾಗಿ ದುಡಿಮೆ ಮೇಲೆ ದುಡಿಮೆ ಮಾಡಿಕೊಂಡು ನಿನ್ನ ಚೆನ್ನಾಗಿ ನೋಡ್ಕೊತೀನಿವ. ಅಲ್ಲ ಕಣ್ಮಗ, ಈಗ್ಲೇ ನಮ್ ಬದುಕು ಹಿಂಗದೆ. ನಾಳೆ ಏನಾದ್ರೂ ನಿನ್ಗೊಂದ್ ಮದ್ವೆ ಗಿದ್ವೆ ಆದ್ರೆ ಹೆಂಗೆ ಅಂತ. ಮಗ ಮಗ, ನಿಂಗೊಂದ್ ಮಾತು ಕೇಳ್ತೀನಿ. ನಾಳೆ ನಂಗೇನಾದ್ರೂ ಹೆಚ್ಚು ಕಮ್ಮಿ ಆಗಿ ಸತ್ವದೆ ಅಂತ ನನ್ ಚಿತೆಗೆ ಬೆಂಕಿ ಇಡೋದಕ್ಕೂ ಕಂಡಾರ್ತವ ಸಾಲ ಮಾಡ್ತೀಯನ್ನ. ನೀ ನನಗೆ ಹೊಡಿ ಬಡಿ, ಬೇಕಾದ್ರೆ ಕತ್ತೆಸಿಗೆ ಸಾಯಿಸ್ಬಿಡು, ಆದ್ರೆ ನಾನ್ ಸತ್ತೋಗ್ತೀನಂತ ಹೇಳ್ಬಾರ್ದು. ಯಾಕೆ ಸುಮ್ಮನೆ ಇಲ್ಲ ಸಲದ ಮಾತಾಡ್ತೀಯವ ನೀನು? ಮಾತಾಡ್ತೀಯ? ಇಲ್ಲ ಸಲ್ಲದ ಮಾತಾಡೋನು ನಾನಲ್ಲ, ನೀನು. ಅಲ್ಲ, ಹಿಂಗಾದ್ರೆ ನನ್ನ ಮಗನ ಬದುಕು ಹೆಂಗೆ ಅಂತೀನಿ. ದೇವ್ರೆ, ನನ್ನ ಮಗ ಏನು ತಿಳಿದಿರೋ ಮುಗ್ದು ಕಂದ. ಅದು ಏನ್ ಮಾಡೋದು? ಅವನಿಗೆ ಈ ನಾಟಕದ ಪಿತ್ತ ನೆತ್ತಿ ಏರ್ಬಿಟ್ಟದೆ. ನನ್ನ ಮಗನ ಆಯುಸು ಸಪ್ತ ಆಗೋದ್ರೊಳಗೆ ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಬಿಡಪ್ಪ, ಒಳ್ಳೆ ಬುದ್ಧಿ ಕೊಟ್ಬಿಡು. ಈ ನಾಟಕ ತಾಲೀಮು ಇದ್ಯಾವುದು ಬೇಡ.
ಅಡಡಡಡಡಡಡಡಡಡ! ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ಈ ಬೇಟೆಗಾರನ ಕಣ್ಣಿಂದ ತಪ್ಪಿಸಿಕೊಂಡು ಎಷ್ಟೇ ದೂರ ಹೋದರು ಬೆಂಬಿಡದ ಗುರಿ ಇಟ್ಟು ಬೇಟೆಯಾಡೋ ಸಾಮರ್ಥ್ಯ ಈ ವಿರಾಟನಿಗೆ ಚೆನ್ನಾಗಿ ಗೊತ್ತು. ಬೇಟೆಯಾಡಲು ಬೆನ್ನಟ್ಟಿ ಬಂದಾಗ ಖುಷಿಯಾಗಿ ಅದನ್ನು ಜಾರಿಕೊಳ್ಳಲು ಬಿಡಬಾರದು. ಬೇಟೆ ಆ ಬೇಟೆಗಾರ ಕೆಟ್ಟ ಅಂತಾನೆ ಅರ್ಥ. ಎದುವೆ ಈ ವಿರಾಟನ ಹಠ. ಘಟ ಉಳಿದಿದ್ರು ಚಿಂತೆ ಇಲ್ಲ, ಹಠ ಸಾಧಿಸದೆ ಹೋದ್ರೆ ನನಗೆಲ್ಲಿಲ್ಲದ ಸಂಕಟ. ನೆಲಕ್ಕೆ ಬಿದ್ರೆ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಜಾತಿಗೆ ಸೇರಿದವನಲ್ಲ ನಾನು. ಸೋಲನ್ನೊಪ್ಪಿಕೊಳ್ಳುವವನೇ ಶೂರ, ಸೋಲನಂತೆ ಎಚ್ಚರ ವಹಿಸುವವನೇ ಧೀರ. जलने वाले को जलने दे, उसको बुझाना ही मेरा काम है. इस सीतापुर में रहता हूँ, विराट मेरा नाम है. लगा 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 लगा. ಕಾಮಿನಿಯರಿಗೆ ನಾಯಕ, ಕಲಾವಿದರಿಗೆ ಪೋಷಕ. ನಂಬಿದ್ರೆ ನಾಯಕ, ನಂಬದಿದ್ರೆ ಕಲಾನಾಯಕ. ಕಂಜಟ್ಟರೆ ವಿಶ್ವಾಮಿತ್ರ. ನನ್ನಡಿಗಡಿಗೂ ಮುಳ್ಳಾಗಿ ನಾ ಬಯಸಿದ ಸಾರಿಕಾಳನ್ನು ತನ್ನ ಬಣ್ಣದ ಮಾತುಗಳಿಂದ ಮೋಡಿ ಮಾಡಿ ತಾನೇ ದೊಡ್ಡ ವ್ಯಕ್ತಿ ಎಂದು ಮೆರೆಯುತ್ತಿದ್ದಾನೆ ಆ ನನ್ನ ಕಡುಬೈರಿ ರಾಘವ. ನೋಡ್ತಾ ಇರು ಮಗನೇ ಈ ವಿರಾಟನ ಚದುರಂಗದ ಆಟವ. ನಿನ್ನಾತ್ಮೀಯ ಸ್ನೇಹವನ್ನು ಬಳಸಿಕೊಂಡು ನಿನ್ನ ಬೋಳಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿ ನಿನ್ನ ಬದುಕು ಸರ್ವನಾಶ ಮಾಡದೆ ಹೋದ್ರೆ ನನ್ನ ಹೆಸರು ಬಂಡಾಯ ಎಬ್ಬಿಸಿದ ಬಹದ್ದೂರು ಹೊಲೆ. ನಟ ಸಾಮ್ರಾಟ ವಿರಾಟನೇ ಅಲ್ಲ. ನನ್ನ ತಾಳಕ್ಕೆ ಕುಣಿದರೆ ನಾನು ಭಾರ್ಗವರಾಮ, ಕುಣಿಯದಿದ್ದರೆ ದಶಮುಖ ರಾವಣ. ರಾಘವ, ಗೆಳೆಯ ಅಂತ ಬಂದ್ರೆ ಗುಡಿ ಕಟ್ತೀನಿ, ಪ್ರೀತಿ ಅಂತ ಬಂದ್ರೆ ತಾಜ್ ಮಹಲ್ ಕಟ್ಟಿಸ್ತೀನಿ, ಸಂಬಂಧಿಕ ಅಂತ ಬಂದ್ರೆ ಸೇತುವೆ ಕಟ್ಟಿಸ್ತೀನಿ. ದುಶ್ಮನ್ ಅಂತೇನಾದ್ರೂ ಬಂದ್ರೆ ಸಮಾಧಿ, ನನ್ ಮಗನೇ ಸಮಾಧಿ ಕಟ್ತೀನಿ. ಇವನು ಪ್ರೀತಿಯಿಂದ ಬಂದ್ರೆ ಪ್ರೇಮ ರಾಜ, ಕರ್ಣೆ ತೋರಿ ಬಂದರೆ ಕನಸಿನ ರಾಜ. ಆಕುತ್ತೆ ಎದುರಾಗಿ ನಿಂತ್ರ ನಿನ್ನ ಪಾಲಿಗೆ ಯಮರಾಜ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ. ನಾಮದ ಬಲವನ್ನಿದ್ದರೆ ಸಾಕು. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನಿನ್ನ ನಾಮದ ಬಲವನ್ನಿದ್ದರೆ ಸಾಕು ಅಂತ ಹೇಳಿದ ದಾಸರು ಸುಮ್ಮನೆ ಹೇಳಿಲ್ರಿ. ಉದಾಹರಣೆಗೆ ಹೇಳ್ತೀನಿ, ಗುಡಿಗೆ ಬರುವ ಎಡಿ ದೇವರ ಹೆಸರಿಗೆ, ಆದರೆ ಒಡಲು ತುಂಬುವುದು ಮಾತ್ರ ಪೂಜಾರಿಗೆ. ಅದರಂತೆ ಕಚೇರಿಯಲ್ಲಿ ಕೆಲಸ ಆಗೋದು ಕಲೆಕ್ಟರ್ರಿಂದ, ಹೊರಗೆ ಬರುವಾಗ ಕೈ ಬರಿದಾಗುವುದು ನಮ್ಮಂತಹ ಕಾರ್ಕೂನರಿಂದ. ಹಂಗ ಸಾಲಗಾರರಿಗೆ ಸಾಲ ಹುಟ್ಟಬೇಕಾಯ್ತು ನಮ್ಮ ಸಾಹುಕಾರ ರಂಗಣ್ಣನವರಿಂದ, ಸಾಲಗಾರರ ಮಾನ ಉಳಿಬೇಕಾಯ್ತು ನಮ್ಮಂತಹ ಕಾರ್ಕೂನರಿಂದ. ಆಹಾ, ಏನು ವಿಚಾರ ಮಾಡಿಟ್ರಿ ನಮಗೆ ಈ ಕಾರ್ಕೂನ ಅನ್ನೋ ಹೆಸರಿನಂತೆ. ನಾನು ನಮ್ಮನ್ನ ಇಟ್ಕೊಂಡವ್ರು ಮರಡರಾದ್ರೆ ಆಗ್ಬಹುದು, ಇಲ್ಲ ಸಾಲ ಒಯ್ದವ್ರು ಮರಡರಾದ್ರೆ ಆಗ್ಬೋದು. ನೋಡಿ ಆ ಕಡೆಗೆ ಒಟ್ಟಿಗೆ ಏನ್ರಪ್ಪ ನಮ್ಮ ಕಾರ್ಯ ನಡೀತಿರ್ಬೇಕು. ಮೊದಲಿಲ್ರಿ, ಈ ಹಿಂದೆ ನನ್ನ ನಾಟಕ ಕಂಪ್ನಿಯಲ್ಲಿ ಇದ್ದಾಗ ಅಯ್ಯಯ್ಯೋ ಅಲ್ಲಿ ಬಾ ಶೇಷಣ್ಣ, ಇಲ್ಲಿ ಬಾ ಶೇಷ, ಇಲ್ಲಿ ಕುಂದ್ರಲೆ ಶೇಷ ಅಂತಿದ್ರು. ಈಗ ನಾನು ಇದನ್ನು ತಗೊಂಡು ಸೀದಾ ಸಾಲಗಾರ ಮನೆಗೆ ಹೋದ್ರು ಸಾಕು, ಅಲ್ಲಿ ಬರೀ ಶೇಷಣ್ಣವರೇ, ಇಲ್ಲಿ ಬರೀ ಶೇಷಣ್ಣವ್ರೆ ನಾಷ್ಟ ಮಾಡ್ತೀರಾ, ಕಾರ್ನಲ್ಲಿ ಡ್ರಾಪ್ ಮಾಡ್ಲಾ, ಇಲ್ಲ ಎಂತ ರಾಜಮರ್ಯಾದೆ ಹೇಳ್ತೇನೆ ನಾನು. ಆಹಾ, ಕೆಂಪು ವರ್ಣದ ದೇವತಾ, ಏನು ನಿನ್ನ ಆತ್ಮಕಥಾ. ಈ ಕೆಂಪು ವರ್ಣ, ಈ ಕೆಂಪು ವರ್ಣ,
ಶೇಷ ಓರಿ ಮತ್ತೆ ಹಿಡಿತೇನಲ್ಲ ನಿನಗೆ ನಾಟಕದ ಹುಚ್ಚು. ಇದು ನಾಟಕದ ಹುಚ್ಚಲ್ರಿ, ನನ್ನ ಜೀವನದ ಹುಚ್ಚು. ನಿಮ್ಮ ಜೀವನದ ಹುಚ್ಚು ಮತ್ತೇನ ನನ್ನ ಹೊಟ್ಟೆ ನೋಡಿಬಿಡು ಹೊಟ್ಟೆ ಕಿಚ್ಚು. ಹೊಟ್ಟಿದ್ದವ್ರಿ ಹೊಟ್ಟೆ ಕಿಚ್ಚು. ಸದ್ಯ ಈಗ ಬೆಂಕಿ ಹಚ್ಚು. ಹಣವೇ ಹೆಚ್ಚಿನ ಮಂತ್ರ, ಆ ಮಂತ್ರದಲ್ಲಿರುವುದು ತಂತ್ರ. ಹಣವೇ ನಿನ್ನಿಂದ ಸುಖ ಇಲ್ಲಪ್ಪು. ಯಾಕ ಕಡ್ಡಿ ವೇಸ್ಟ್ ಮಾಡಬಾರ್ದು. ಮನುಷ್ಯ ಗಳಿಸೋದ್ರಕ್ಕಿಂತ ಗಳಿಸಿದ್ರೆ ಅವ್ರು ಉಳಿಸೋದು ಕಲಿಬೇಕು. ಯಾವ್ದೋ ಬಕ್ ಬರ್ಕ್ಲಿತಾಗ ಬಾ ಅಂದ್ರೆ ಯಾವ್ದೋ ಸುಡುಗಾಡ ಸಿಗರೇಟ್ ತಂದು ಬಿಟ್ಟಿದ್ಯಾ. ಬಕ್ ಬರ್ಲೇನ ಡಬ್ಬ ಅಂಬ್ಕೊಂಡಿದ್ದ. ಅರಿ ಬರ್ಕ್ಲಿ ತಗೋರಿ. ಸೀರಾ ಬರ್ಲ ಅಂದ್ರೆ ಯಾಕೆ ಸಿದ್ರಿ? ಸೌಕರ್ಯ ಅಂದಂಗ ತಮ್ಮ ಸವರಿ ಈ ಕಡೆಯಿಂದ ಮಂತ್ರ ಎಲ್ಲಿ ಹೋಗಿದ್ರಿ? ಶೇಷ ನಾನು ಮಸಾಣಕ್ಕೆ ಹೋಗಿದ್ನಪ್ಪ. ಸ್ಮಶಾನಕ್ಕ? ಸುಡುಗಾಡಿಗೆ. ಅಲ್ಲ ಇಷ್ಟು ದೌಡ್ ಯಾಕ? ಅಲ್ಲಿ ನಾನು 60-80 ಸೈಟ್ ಖರೀದಿ ಮಾಡಿದ್ನಲ್ಲ. 60-80 ಸೈಟ್? ಅಲ್ರಿ ಎಲ್ಲಾರು 6-3 ಅಡಿಯಾಗ ಹೋಗಿತಾರ, ನಿಮ್ಗೆ ಯಾಕೆ 60-80? ಪ್ರತಿಯೊಬ್ಬರಿಗೂ 6 ಅಡಿ 3 ಅಡಿ ಆದ್ರೆ ನಾನು ಪ್ರತ್ಯೇಕ ಮನುಷ್ಯ. ಅದೇ ಹಂಗ ಅದಕ್ಕೆ 60 ಅಡಿ 80 ಅಡಿ ಹುಚ್ಚಪ್ಪ. ಹಂಗೆಲ್ಲಪ್ಪ ನಾನು ಸತ್ತ ನಂತರ ಅಲ್ಲಿ ಮೊದಲು ಸತ್ತುವುದು ನನ್ನ ಹೇಳಿ ಮುಂದೆ ಹೇಳ್ರಿಲ್ಲನು ಅವ್ರ ಜೊತೆ ವಾಕಿಂಗ್ ಮಾಡೋದೇ. ಮಾಡೋ ಪೈಕಿನೇ ಬಿಡಿ ನೀವು. ಮತ್ತೇನ್ರಿ ಹುಚ್ಚಪ್ಪ? ಹಂಗೆಲ್ಲಪ್ಪ ಮೊನ್ನೆ ಸರ್ಕಾರದವರು ಬಡವರಿಗೆ ಅಂತೇಳಿ ನಿವೇಶನ ಹಂಚಲಿಲ್ಲನೋ? ಹೌದಾ, ಹಂಚಿದ್ರಲ್ಲ. ಅದ್ರಾಗ 2 ಸೈಟ್ ನಾನು ತಗೊಂಡೆ ನೋಡು. ಅಂದ್ರೆ ನೀವು ಬಡವರೇನು? ನಾನು ಬಡವ, ಅತಿ ಹಿಂದುಳಿದ ಮತ್ತು ಅಂಡ್ರು ಬೇಬರಿಸಿ ಅಂತ ದೃಢೀಕರಣ ಮಾಡ್ಕೊಂಡು 2 ಸೈಟ್ ಖರೀದಿ ಮಾಡಿತ್ತು. ಸೈಟ್ ತಗೊಂಡು ಮನೆ ಕಟ್ತಾ ಇದ್ನಲ್ಲ, ಮನೆ ಕಟ್ಟ ಕೆಲಸ ನಿನ್ನಿಗೆ ಮುಗೀತು ಶೇಷ. ಮುಗಿತೈತಿ ಮನೆ ಕಟ್ಟಿ. ಯಾಕಂದ್ರ ನಿಮ್ಮ ಮನೆ ಮುಗಿಯೋದ್ರಾಗ ಬಡವ್ರ ಮನೆ ಎಷ್ಟು ಮುರಿಬೇಕು ಹೇಳ್ರಿ. ಎಲ್ಲ ಸಿದ್ಧನಾಗಿದ್ದಾನೆ ಈ ಶೇಷ. ಯಾರ ಮನೆ ಮುರಿದ್ರೇನಪ್ಪ, ನಮ್ದೊಂದು ಹಾತು ತೀರ್ತು. ಹೌದೌದು ಶೇಷ ಮನೆಗೇನೋ ಆಯ್ತು, ಆದ್ರೆ ಮನೆ ಬೆಳಗ್ಲಿಕ್ಕೆ ಹೆಣ್ಣದೇವಿ ಲೇಬಾದೇವಿ ಇದ್ದವ್ರಿಗೆ ಹೆಣ್ಣದೇವಿ ಅವಶ್ಯಕತೆ ಇಲ್ರಿ ಯಜಮಾನ್ರೆ. ಬೇಕುಪ್ಪ ಬೇಕುಪ್ಪ ಅಲ್ಲದು ಬೇಕಪ್ಪ ಬೇಕು. ಅದಕ್ಕೆ ಮತ್ತೇನು? ಮತ್ತೇನಿಲ್ಲ. ನೀವು ಸಾಲ ಕೇಳದಂತ ಹೋಗಿದ್ರಲ್ಲ, ಹೇಳಿದ್ರಲ್ಲ, ಹೋಗಿದ್ನೇನು? ರಾಜಪ್ಪನ ಮನೆ ಹೋಗಿದ್ದೆ. ಏನಂದ್ರು ಅವ್ರು? ಅದೇನೋ ಅವ್ನ ಹೆಂಡತಿ ಅಣ್ಣ ಗುಂಡಣ್ಣ ಬಂದಿದ್ದ ಅಂತ. ಗೊತ್ತಾತ್ ಬಿಡು. ಗುಂಡಣ್ಣ ಬಂದದ್ದು ಅಂತೇಳಿ ಉಪ್ಪಿಟ್ಟು ಕೊಟ್ರು, ಚಾ ಕುಡಿದ್ರು, ಕುಡಿದು ಬಂದ್ಬಿಟ್ಟು. ಹೊಚ್ಚಪ್ಪ ನಿನ್ನ ಸುಖ ಇಲ್ಲಪ್ಪ. ಯಾರ ನೆಂಟರು ಬಂದಾಗ ಹೆಂಗ್ ಮಾಡ್ಬೇಕು ಗೊತ್ತನು? ಅವ್ರ ಮರ್ಯಾದೆಗೆ ಚ್ಯುತಿ ಬರಂಗೆ ಅವ್ರ ಎದುರಿಗೆ ಬೈದ್ಬಿಟ್ಟು ಅವ್ರ ಮನೆಗೆ ಚ್ಯುತಿ ತರಬೇಕಪ್ಪ. ಸುತಿ ತರಬೇಕು? ಸುತಿ ಚ್ಯುತಿ ಅದು ತರಬೇಕು. ಏನಕ್ಕೆ ಬಂದಿದ್ದ ಅಂತ ಅನ್ಕೊಂಡ? ಎದಕ್ಕೆ ಬಂದಿದ್ದ ಅಂದ್ರೆ ರಾಜವಪ್ಪನ ಮನೆಯಲ್ಲಿ ಮದುವೆಗೆ ಬಯಸಿ ಬಂದ 1 ಅಂತ 2 ಹೆಣ್ಣಿಲ್ಲೇನ್ರಿ? ಅವಳು ಆ ಗಂಡಸ ಹೇಳ್ತೀನಿ, ತಾಯಿ ಸತ್ತದಲ್ಲ, ತಾಯಿ ಸತ್ತ ಮಗಳು. ಇಲ್ಲ ಡಾಂಬರ್ ಎಣ್ಣೆ ಯಾವ್ದೋ ಒಂದು ಚಂದಾಗಿ ಕಲ್ಯಾಣಿ ಅನ್ರಿ. ಅದ ಎಣ್ಣೆ ಕಡೆಗೆ ಎದಕ್ ಬಂದಿದ್ದ ಅಂದ್ರೆ ಅವನ ಮಗನಿಗೆ ತಗೋಬೇಕಂತ ಬಂದಿದ್ನಂತ. ಕಲ್ಯಾಣಿನ ನೋಡ್ಕೋತನೋ ರಾಜಪ್ಪ? ನೀನ ನೋಡ್ಕೋತೀನಿ. ಏನ್ ನೋಡ್ಕೊಂತೀರಿ? ಅಲ್ರಿ 50,000 ರೂಪಾಯಿ ಸಾಲ ಕೊಡ್ಲಿಕ್ಕೆ ಅಸಮರ್ಥನಾದ ರಾಜೀವಪ್ಪ ನಿಮ್ಮ ಬಡ್ಡಿಯಲ್ಲಿ ತಂದು ಕೊಡ್ತಾನ, ಅದನ್ನ ಹೇಳ್ರಿ. ಶೇಷ ನಾನು ಸಾಲ ಕೊಡ್ಬೇಕಾದ್ರೆ ನಾನು ರಾಜೀವಪ್ಪನ ಮಕ್ಕ ನೋಡಲ್ಲಪ್ಪ. ಮತ್ತೆ ಅವ್ರ ಮನೆಗದವಲ್ಲಕ್ಕೆ 2ನೇ ಮಗಳು ಕಲ್ಯಾಣಿ. ಕಲ್ಯಾಣಿ ಅದು ಕಲ್ಯಾಣಿ. ಅಕ್ಕಿನಾರ ಮದುವೆ ಆಗಿ ಮುಡ್ಸ್ಕೊಂಡ್ರ ಆತಂತ ಕೊಟ್ಟೇನಿ. ಕೊಡ್ಲಿಲ್ಲ ಅಂದ್ರೆ ಏನಾಯ್ತು? ಅಕ್ಕಿ ಕಾವೇರಿ ಅಮ್ಮಿಲ್ಲ ಅಂದ್ರ ಅಕ್ಕಿನ ಮದುವೆ ಆಗ್ತೀರಾ? ಅಕ್ಕಿ ನಾವಿಬ್ರು ಕರ್ಕೊಂಡು ಕೇಳಿಸಿ ಬಿಡೋಣ. ಬಸ್ ಇರ್ತಾರ್ರಿ. ಆಕಿನ ಕರ್ಕೊಂಡು ಹೋಗಿ ಆಕಿ ತಲೆ ಕೆಡಿಸ್ಬಿಡೋಣ. ಅವಾಗ ರಾಜು ಒಪ್ಪಕ್ಕೆ ಅವ್ರ ಅಪ್ಪ ಇದ್ರೆ ಹೆಣ್ಣು ಕೊಡ್ಬೇಕು. ಶೇಷ ಆ ಹೆಣ್ಣು ಏನಾದ್ರು ನನಗೆ ಸಿಕ್ಕರೆ ನಾನೇ ಇಂದ್ರ, ಈ ಭೂಲೋಕಕ್ಕೆ ಚಂದ್ರ. ಶೇಷ ಅಮಾಸಿ ಮೊನ್ನೆ ಆತಲು, ಇದು ಮತ್ತೊಂದು ಅಮಾಸಿ ಬಂದಿದ್ರಿ ಎಕ್ಸ್ಟ್ರಾ. ಹಂಗಂತೀಯ? ಓ ಶೇಷ, ಹಾಯ್ ಜನರೇ, ಎಲ್ಲರೂ ಹೆಂಗಿದ್ದೀರಾ? ಅದ ಅನ್ಕೊಂಡೆ ನಾನು. ಇಷ್ಟು ಬೆಳಕು ಮೂಡಬೇಕಾತಂದ್ರೆ ಹಚ್ಚಮ್ಮನ ಬಂದಿರ್ಬೇಕಂತ. ಮತ್ತೆ ಹಚ್ಚಮ್ಮ ಎಲ್ಲಿಂದ ಬಂದೆ? ಮತ್ತೆಲ್ಲಿಂದ? ನಿಮ್ಮ ಮನೆಯಿಂದ. ಮತ್ತೆ ನಾನೆಲ್ಲ ಕೊಳ್ಕಸಿದ್ದಲ್ಲ, ತರಕಾರಿ ಅವೆಲ್ಲ ಬಂದು ಮುಟ್ಟಿದ್ವ. ಏನೇನ್ ಕಳ್ಸಿದ್ರಿ? ಹೀರೆಕಾಯಿ, ಬೆಂಡೆಕಾಯಿ, ನುಗ್ಗಿಕಾಯಿ, ತೊಂಡೆಕಾಯಿ ಎಲ್ಲ ಉದ್ದುದನ್ವಾ? ಅಚ್ಚಮ್ಮ ನನಗೀಗ ಬುಟ್ಟವಾಗೇ ಬರಂಗಿಲ್ಲ ನೋಡಿ. ಅಲ್ಲ, ಡಾಕ್ಟರ್ ಹೇಳಿರ್ಬೇಕು ನಿಮ್ಗೆ ಉದ್ದುದನ್ ತಿಂದ್ರೆ ನಿಮಗೆ ಎನರ್ಜಿ ಜಾಸ್ತಿ ಆಗುತ್ತಂತ. ಈ ವಯಸ್ಸಿನಾಗ ನಿಮ್ದು ಎಲ್ಲ ಹೋಗ್ತಿರ್ಬೇಕು ಏನೋ. ಆದ್ರೆ ಎಲ್ಲ ಬಂದ್ ಮಾಡ್ತಾಳ್ರಿ, ಹೆಚ್ಚಿ ಕೊಚ್ಚಿ ಅಡಿಗೆ ಮಾಡಿ ಬೆಂಕಿ ಹಾಕಿ ಬಂದಿನಿ. ಅಚ್ಚಮ್ಮ ಏನ್ ಮಾತಾಡ್ತೀವ ನೀನು? ಅಲ್ವಾ ಮೊನ್ನೆ 1 ಕೋಟಿ ರೂಪಾಯಿ ಕೊಟ್ಟು ಮನಿ ಕಡಿಸ್ಯಾರ ಅಂತಂದ್ರೆ ಅವ್ರ ಮನಿ ಬೆಂಕಿ ಸಮಾಧಾನ. ನೀ ಏನ್ ತಿಳ್ಕೊಂಡಿ? ಅದಲ್ಲಪ್ಪ, ಬೆಂಕಿ ಹಾಕಿ ಬರೋದಂದ್ರ ಇವತ್ತು ಸಾವ್ಕಾರ ಅಭ್ಯಂಗನ ಸ್ನಾನ ಮಾಡೋ ದಿನ ಬಂತು. ಇವತ್ತು ನಂದು ಡೆತ್.
ಯಪ್ಪ ಡೇಟ್ ಬಂತನ್ರಿ. ಹಾ ಅದೇ ಬಂತಲ್ಲ ಶೇಷ. ಈಗಿನ ಜನರಿಗೆ ಬುದ್ಧಿನೇ ಇಲ್ಲ ನೋಡ್ಲಿ. ಯಾಕ್ರಿ? ಒಟ್ಟ ನೀರಿದ್ರು ಸ್ನಾನ ಮಾಡೋದಿಲ್ಲ, ದಿನಾ ಸ್ನಾನ ಮಾಡ್ತಾರಪ್ಪ. ಅದು ಹೆಂಗೆ ತಡ್ಕೊಳ್ತಾರೆ ನಾನು ಹಂಗೆಲ್ಲ ಶೇಷ. ಮತ್ತೆ? ಇವತ್ತು ತಾರೀಕು ಎಷ್ಟು ಹೇಳು? 8 ನವೆಂಬರ್ 8 ಹೋದಲ್ಲ. ಹಾ. ನವೆಂಬರ್ 8 ದಿಲ್ಲಾಗಿದ್ರು ಇವತ್ತು ಸ್ನಾನ ಮಾಡಕ ಬೇಕು ನೋಡ್ಲಿ ಶೇಷ. ಅಂದ್ರೆ ವರ್ಷಕ್ಕೊಮ್ಮೆ. ಹಾ. ಯಪ್ಪ ಸೋಪ್ ಯಾವ್ದಂತ ಮಾಡಿ? ಸೋಪ್ ಯಾವ್ದ್ರಿ? ಅದು ಅಮ್ಮಮ್ಮ. ಅಮ್ಮಮ್ಮ ಏನ್ ನಿಮ್ಮಮ್ಮ? ಪದ್ಮರಮ್ಮ. ಹಾ. ಯಾವ್ದದು? ಏ ಹಮಾಮ್. ಶೇಷ ಅದು ನನ್ನ ಮೊದಲು ಹೇಳ್ತಿ ಮದುವೆ ಆಗಿದ್ನಲ್ಲ, ಹಾ. ನಮ್ಮ ಮಾವು ಕೊಟ್ಟು ಸೋಪ್ ನೋಡ್ಲಿ. ಅದು ಇನ್ನು ಹಂಗೆ ಐತಿ. ಇನ್ನು ಹಂಗ ಇರಬೇಕಾದ್ರೆ ಆ ಸೋಪ್ ಈ ನಮನೆ ಐತೇನ್ರಿ? ಸೋಪ್ ಇಷ್ಟ ಆಯ್ತು ಶೇಷ. ಹಾ. ಸ್ನಾನ ಮಾಡ್ತಾನಲ್ಲ, ಹಾ. ಸ್ನಾನ ಮಾಡ್ಬೇಕಾದ್ರೆ ಅದನ್ನು ತಗೊಳ್ಳೋದು, ಮೂಸೋದು, ತಗೊಳ್ಳೋದು, ಸೋಪ್ ಹಂಗೆ ಐತಿ. ಹಾ, ಮತ್ತೆ ಅಚ್ಚಮ್ಮಂತ ಎಣ್ಣೆ ಹಚ್ಚಿ ಬಿಡಿದ್ರೆ ಎತ್ತಿದ ಕೈ ಆಕಿ. ಎಣ್ಣೆ ಹಂಗೈ ತಗೊಂಡಂಗ ಲಚಲತ್ರ ಬಡ್ಲೋದ್ರು ಶೇಷ ಎಣ್ಣೆ ಎಲ್ಲೆಲ್ಲಿ ಇಳಿತೈತ ಗೊತ್ತಾಗಂಗಿಲ್ಲ. ಹೋಗ್ಬಿಡ ಅಚ್ಚಮ್ಮ. ಹೆಂಗ್ ಮಾಡಿ ನಡೆದತ್ತವ ನಿನ್ನ ಸಂಸಾರನ? ಏನ್ ಅಚ್ಕಟ್ಬಿಡ ಶೇಷಣ್ಣ. ಮೆಚ್ಚಿ ಮದುವೆ ಆಗ ಗಂಡ ಸಿಕ್ಕಿದ್ರ ನಂದು ಅಚ್ಕಟ್ಟ ನಡೀತಿತ್ತೇನಪ್ಪ. ನನ್ನಂತ ಪಾಪಿ ಪರದೇಶಿನ ಯಾರಪ್ಪ ಕೇಳ್ಬೇಕು? ಇಟ್ಟಾಕೊಂಡ ಪಿಗರ್ ಬಂದವ್ ಯಾರಲ್ಲ ಮೆಚ್ಚಿ ನನ್ನ ಮದುವೆ ಆಗ್ಬೇಕಲ್ಲಪ್ಪ. ಅಳ್ಬೇಡ. ಹಚ್ಚಿಗಿದ್ದಲ್ಲಿ ಮೇದು ಬೆಚ್ಕಿದ್ದಲ್ಲಿ ಮಂಗ್ಳು ಜನ್ಗಿಲಿ ದನಾಗಿ ನಾ ಶೇಷಣ್ಣ. ಸೌಕರ ಏನ್ ಮಾಡಿದ್ರಿ ನೀವಲ್ಲಿ? ಆಕಿ ಎಲ್ಲಿ ಹಿಡಿದ್ರೆ ಸಮಾಧಾನ ಆಕತ್ತಂತ ನನಗೆ ಗೊತ್ತಾಗತ್ತಿಲ್ಲ. ಯಾ ಅಚ್ಚಮ್ಮ ಅಳಬೇಡವಾ. ನೋಡು, ನಾಳೆ ನಿನ್ನ ತಲೆ ಮೇಲೆ 4 ಅಕ್ಷತೆ ಕಾಲು ಬಿದ್ದು ನೀನು ಮುತ್ತೈದೆಯಾಗ ಕಾಲ ಬಂದಿತ್ತವಾ? ಬಂದಿತ್ತು. ಶೇಷ ಹ್ಮ್. ಇಕ್ಕಿದು ಮದುವೆ ಆಕತ್ತಂತೆ. ಹ್ಮ್. ಯಪ್ಪ ಇಕ್ಕಿ ಮದುವೆ ಅಕಸ್ಮಾತ್ ಅವನರ ಮದುವೆ ಯಾರ ಮದ್ವೆ ಕರೆ ಮಾರಿ ದುರ್ಗಿನಾಥ್ ಕೇಳತ್ತೀರಿ? ಯಾಕ ಕಪ್ಗಿದ್ರೇನಾತು? ನಾ ಏನ್ ಹೆಣ್ಣಲ್ಲೇನು? ಯಾರಲ್ಲ ಅಂತಾರು? ಸೀರೆ ಹುಟ್ಟಿದಿ, ಜಂಪರ್ನು ತೊಟ್ಟಿದಿ, ಮೇಲೆ ಗಡ್ಡ ಮಿಷಿನ್ ಬಂದಿಲ್ಲ. ಬಂದ್ರ ಅವ ಕಾಣೋದು ಇಲ್ಲ. ನಾನು ಕಪ್ಗಿದ್ರು ಕಳಾದಿನ ಹಂಗ ಕತ್ತಿ ಹೊರಿಯಾಗಿನಿ. ಕತ್ತಿ ಮರಿಯಾಗಿಲ್ಲ, ನೀನು ಕತ್ತಿ ಮರಿಯಾಗಿದ್ದಿ. ಮಕ ನೋಡ್ಕೋ ಕನ್ನಡಿ ಒಳಗೆ. ಅಯ್ಯ ನೋಡ್ಕೊಂಡೇನಲ್ಲ. ಇನ್ನ ಈಗರ ಸರ್ಪೆಕ್ಸಲ್ಲು ವೀಲು ಎಕ್ಸೋ ವಿಮ್ ಶೇಷ ಅದು ಮೊನ್ನೆ ನಿಮ್ ಬಾತ್ರೂಮ್ಗೆ ಹಾಕಿ ತೊಳೆದ್ರಲ್ಲ ಯಾವ್ದದ ಡೊಮೆಕ್ಸ್, ಅದನ್ನ ಹಾಕೆಲ್ಲ ಮಕ ತೊಳ್ಕೊಂಡು ಸೊನೋ ಪೌಡ್ರ್ ಹಚ್ಕೊಂಡು ಲಿಟಿ ಪಿಟಿ ಹಚ್ಕೊಂಡು ಈ ಸುಂದರವಾದ ಮಕಕ್ಕೆ ದೃಷ್ಟಿ ಆಗ್ಬಾರ್ದಂತ ದೃಷ್ಟಿ ಬಟ್ ಹಚ್ಕೊಂಡ್ ಬಂದಿ ನೋಡಿ. ಶೇಷ ಹೋಗ್ಲಾ, ಹೋಗಿ ಬ್ಯಾಟ್ರಿ ತಗೊಂಡು ಬಾ ಹೋಗು. ಯಾಕಡೆ? ಬ್ಯಾಟ್ರಿ ಬಿಟ್ಟು ನೋಡೋಣ, ಎಲ್ಲ ದೃಷ್ಟಿ ಪಟ್ಟೈತಂತಕಿ. ಏ ಶೇಷ, ಇದು powder. ಬೆಳ್ಳಗಾಗಕ್ಕೆ ಎಷ್ಟು ಕಪ್ ಪೌಡರ್ ಬೇಕಾಗ್ಬೋದು? ಒಂದು 8 ಡಬ್ಬಿನೇ ಬೇಕ್ರಿ. ನಮ್ಮ ದೇಶದ ಪೌಡರ್ ಡಬ್ಬಿ ಪೂರ್ತಿ ಡಬ್ಬು ಬಿದ್ರು ಇದೇನು ಬೆಳ್ಳಗಾಗಂಗಿಲ್ಲ. ಹಾ. ಒಂದು ಕೆಲಸ ಮಾಡೋಣ, ಏನ್ರಿ? 5 kg ಸುಣ್ಣ ತಗೊಂಡು ಬಾ. ತಗೊಂಡು ಬಂದು 2 ಬ್ರಷ್ ತಗೊಂಡ್ಬರ್ರಿ. ಫ್ರೀ. ಹಾ, 2 ಬ್ರಷ್ ತಗೋ ಬಾ. ಹಾ. ಫ್ರೀ ಇದ್ದಾಗ ಹಿಂದೆ ನೀ ಬಡಿ, ಮುಂದೆ ನಾ ಬಡಿತೀನಿ. ಓ ನೈಸ್. ಹೋಗಿ ಮದುವೆ ಆಕತ್ತಂತ ಮದುವೆ ಹೋಗ್ ನೋಡಿದ್ದೇನೆ. ಬರಗೆಟ್ಟವನ ಮದುವೆ ಆಕ ನನ್ನ ಅಕಸ್ಮಾತ್ ಶೇಷ ಯಾವನಾರ ಮದುವೆ ಆಗ್ಬೇಕಂತ ಬರಗೆಟ್ಟವನ ಮುಂದೆ ಬರ್ಬೇಕು. ಅವೇನಾರು ಮದುವೆ ಆದ ನಂತರ ಶೇಷ ನಿನಗೆ ಹೇಳ್ತೀನಿ, ಈಕಿ ಯಾವ್ಯಾವ ಎಲ್ಲ ಇದಾವೆ ಅಂತ ಹುಡುಕಾಕ 3 ತಿಂಗಳು ಬೇಕಾಗ್ತದೆ. ಹಲೋ ಹಾ. ಸಬರ್ ಕರು ತಡ್ಕೊ. ಅವ ಯಾಕೆ ಹುಡುಕ್ತಾನ? ಏನ ನಾವು ನಮ್ಮ ಫಸ್ಟ್ ನೈಟ್ ದಿವಸ ಇಂಥವ 500 ಕೆಣ್ಣಿನ ಪಾಲು ಪಾಕಿಸ್ತೇವೆ. ಅಕಸ್ಮಾತ್ ಕರೆಂಟ್ ಹೋತಂದ್ರ ಜನರೇಟರ್ ಹಚ್ತೀವಿ 8 ಹಂಗ ಡಡ್ 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 ಒದ್ರಾಕತ್ತಂದ್ರ ಸೌಂಡಿನ ಹೊರ್ತಕ್ಕ ಒಂದು ಉದರಿ ಬಿಡಬೇಕ. ಗೊತ್ತಾದ ನನಗೆ, ಮುಗ್ನನ್ ಗೊಣ್ಣಿ ಗೊತ್ತಾತ ಹಚ್ಚಿದಿಂದ. ಕರೆಂಟ್ ಇದ್ರಕ್ಕಿದು ಫಸ್ಟ್ ನೈಟ್, ಇಲ್ಲಾಂದ್ರೆ ಹಂಗೆ ದಬಾಕಿಂದ ಮುನುಗದ. ಏನಿಲ್ಲ, ಒಂದು ಕೆಲಸ ಮಾಡಿ ನೀನು. ಏನು? ಆ ಜನರೇಟರ್ ಎಲ್ಲ ತ್ರಾಸ ಆಗುತ್ತೆ, ಸೌಂಡ್ನ್ಯಾಗ ಫಸ್ಟ್ ನೈಟ್ ಮಾಡಕ್ ಅನುಕೂಲ ಆಗಲ್ಲ. ಓ ನೈಸ್. ಈಗ ದೀಪಾವಳಿಗೆಲ್ಲ ಬಂದೇವಲ್ಲ ಮಿಣಕ ಲೈಟ್, ಆ ಲೈಟ್ ಹಾಕೋಬಿಡು. ಹಾ, ಹಸಿರು ಲೈಟ್ ಇಲ್ಲ ಅಕ್ಕ, ಎಲ್ಲ ಲೈಟ್, ಹಳದಿ ಲೈಟ್, ಕೆಂಪು ಲೈಟ್ ಎಲ್ಲ ಹಾಕೋಬಿಡು. ಅವ್ ಎಷ್ಟೊತ್ತಿನ ಬಂದ್ರು ಗೊತ್ತಾಗ್ಬಿಡುತ್ತೆ ಅವನಿಗೆ. ಇದು ಹಸಿರು ಲೈಟ್ ಇಂದ ಕಣ್ಣು, ಇದು ಹಳದಿ ಲೈಟ್ ಇಂದ ಮೂಗು, ಇದು ಕೆಂಪಂದು ತುಟಿ, ಮತ್ತೆ ಇದು ಅದು ಇದ. ಯಾಕೆ ಯಾಕೆ ನೀವು ನಂದು ಅದು ಇದು ಅಂತೀರಿ? ನಮಗೇನು ಅದು ಇದು ಇರೋದಿಲ್ಲ, ಏನು ಎಲ್ಲ ಇದ್ದೇ ನಮಗೆ. ಯಾವದೈತು ಯಾವದಿಲ್ಲೋ ಎಲ್ಲ ಅದ ಒಳ. ಸಾವುಕಾರ, ನನ್ ತಲೆ ಒಂದು ವಿಚಾರ ಬಂತಲ್ರಿ. ನಿನ್ನ ತಳಗ ವಿಚಾರ ಬರ್ತಾವನ? ಅಲ್ಲ, ಈಗ ನೀವು ಹೆಂಗೂ ಮದುವೆ ಆಗ್ತಾ ಇರಿ ಅಂದ್ಮೇಲೆ ಈ ಅಚ್ಚಮ್ಮನೆ ಯಾಕೆ ನೀವು ಮದುವೆ ಆಗ್ಬಾರ್ದಂತ? ಇದನ್ನ ಮದುವೆ ಆಗಾನಂತ್ಯ? ಬೇಡಪ್ಪ, ಒಂದು ಕೆಲಸ ಮಾಡೋಣ. ನಾ ಹೇಳದ್ ಕೇಳಿಲ್ಲ. ಹೆಂಗಾರು ಈ ವರ್ಷ ಶಿರ್ಸಿ ಜಾತ್ರೆ ಐತಿ, ಒಂದು 3 ತಿಂಗಳಿಗೆ ಕಾಂಟ್ರಾಕ್ಟ್ ತಗೋಬಿಡೋಣ. ತಗೊಂಡು ಜಾತ್ರೆ ಹೋಗಿಬಿಟ್ಟು ಟೆಂಟ್ ಹಾಕಿ ಇಟ್ಬಿಡೋಣ. ವಿಚಿತ್ರ ಪ್ರಾಣಿ ಬಂದಿದೆ, ಕುರ್ಚಿ 5 ಮಕ್ಳಿಗೆ ಹಾರ್ಟ್ ಫೇಲ್ ಆಗಿ ಸತ್ತೋದಾರ ಕಡೆ. ಹಂಗ ಹೇಳ, ನಾನು ಇದ್ರೆ ಬೆಚ್ಚನ ಮನೆ ಅಂತ ಹೇಳ ಅವನಿಗೆ. ಅಲ್ಲ, ನೀವು ನೋಡ್ರಿ, ನಿಮಗೆ ವೆಚ್ಚಕ್ಕೆ ಹೊಣ್ಣುಂಟು. ಇಚ್ಛೆ ಏನರಿವೆ, ಈ ಅಚ್ಚಮ್ಮ ನಿಮ್ಮ ಸತಿ ಆಗಿಬಿಟ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಈ ಶೇಷ. ಅವ ಏನಂತ, ನಾವ್ ಏನ್ ಅನ್ನಂಗಿಲ್ಲ.
ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲೆನು ಹೂವಿನ ಬಾಣ. ಪ್ರಿಯತಮ, ಪ್ರಿಯತಮಿ, ಹನಿಮೂನಿಗೆ ಊಟಿಗೆ ಹೋಗೋಣ. ಬೇಡ, ಲೇಟ್ ಆಗುತ್ತೆ. ಇಲ್ಲೇ ಸೊಳ್ಳೆ ಬತ್ತಿ ಹಚ್ಕೊಂಡು ಸಿದ್ದಾಪುರ ಜಂಗಲಿ ಹೋಗೋಣ. ಏ ಅಲ್ಲೇ ಹೋಗ್ತೀರಿ? ಈ ಸೊಳ್ಳಿ ಕಟ್ ಬಹಳ ಕಷ್ಟ. ಕುಂತ್ರು ಕಾಡ್ತೇವೆ, ನಿತ್ರು ಕಾಡ್ತೇವೆ. ಶೇಷಣ್ಣ ಸಾವ್ಕಾರ ಹೋ ಅಂದ್ರೆ ನಾ ತಯಾರ. ನೋಡ್ಯಾಳಕ್ಕೆ ಒಯ್ಯಾರ, ನೋಡ್ಯಾಳಕ್ಕೆ ವರ. ಮತ್ತ ಈ ಮುಸುಡಿಗೆ ಯಾರ ಕನ್ಯಾ ಕೊಟ್ಟಾರ ಅಂತಿಕೊಂಡ್ರಿ? ನೋಡಿ ಅಂತೆ ಏನಾಗಿರಿ ಅಂತ ಕೇಳ್ತೀರಿ? ಅರ್ಸಿಕೇರಿ ಮಂಡ್ ಗೆಣಸಾಗಿರಿ. ಮದುವೆ ಹಾಕಿನಂತ ಹೇಳ್ಬಾಡ್ರಿ, ಸುಡ್ಗಾಡಕ್ ಹೋಗ್ಕಿನಂತ ಹೇಳ್ರಿ. ಇವತ್ತ ಮನ್ಯಾಗ ನಾಳೆ ಸುಡ್ಗಾಡ್ದಾಗ ಮದ್ವೆ ಹಾಕಾರಂತ. ಮದ್ವಿ ಮಾರಿ ಮೇಲೆ ಚೂಟಿದ ಹನಿ ರಚ್ಚೊಂಡಂಗಲ್ಲ. ಮಾರಿ ಮೇಲೆ ಯಾಕೆ ಚೂಡ್ತಿ? ಚೂಟ ಜಗದಾಗ ಚೂಟಿದ್ರೆ ಬಕೆಟ್ ಗಟ್ಲೆ ಹೊರಡ್ತದ ರಕ್ತ. ನೋಡಿ ನೋಡ್ರಿ ಹಿಂದಕ್ಕ ಏ, ಈ ನೋಡ್ರಿ, ಆತು ಅಲ್ಲ ಅವಾಗಿಂದ. ಶೇಷಣ್ಣ ಒಂದ್ ಚಪ್ಪಲ್ ಉಂಟು. ಶೇಷಣ್ಣ ಮದುವೆ ಆಗ್ಲಿ ಇವ್ರು ಕೊಟ್ಟ ಓಡಿ ಹೋದ್ಲ ಮತ್ತೊಬ್ಬನು ಕೊಟ್ಟ. ಸುಳ್ಳು ಹೇಳ್ತಾಳಪ್ಪ ಶೇಷ. ಆಕಿ ಓಡೋಗಿಲ್ಲಲೇ, ನಡ್ಕಂತಾನೆ ಹೋಗ್ಯಾಳ. ನಾನ ಹೋಗಿ ಬಸ್ ಟಿಕೆಟ್ ತೆಗೆಸಿ ಬಸ್ ಹಚ್ಚಿ ಬಂದೇನಿ. ಹೋಗಿ 5 ವರ್ಷ ಆಯ್ತು ಶೇಷ. ಇಂತಲ್ಲಿ ಇದೇನಿ, ಇಂಥವ್ರ ಜೊತೆ ಇದ್ದೇನಿ, ಇಷ್ಟು ಮಕ್ಕಳಾಗ್ಯಾವ ಅಣ್ಣ ಅಂತ ಒಂದು ಫೋನರ ಮಾಡ್ಬೇಕ ಬೇಡ? ಅಣ್ಣ ಅನ್ಬೇಕಾ ನಿಮ್ಗ? ಮತ್ತೆ ಹೋದ ನಂತರ ಏನನ್ಬೇಕು? ಥೂ, ಫೋನರ ಮಾಡ್ಬೇಕ? ಒಳ್ಳೆ ಫೋನ್ ಮಾಡಿದ್ರೆ ಎಷ್ಟೊತ್ತು ಫೋನ್ ಕರ್ಮಪ್ಪ. ಮಾಡಿದ್ರು ಬರೀ ಬಿಜಿ ಅಂತ ಬರುತ್ತೆ. ಆಕಿ ಇನ್ನೆಷ್ಟು ಬಿಜಿ ಇದ್ದಾಳೇನಪ್ಪ. ನೋಡ್ರಿ ಮದುವೆ ಆಗ್ಯಾರ, ಮದುವೆ ಆಗಿ ಇವಂಗ ಅಣ್ಣ ಅನ್ಬೇಕಾಗಿತ್ತಂತ. ಎಂಥ ಕರ್ಮರಿ ಗಣಮಕ್ಕಳದ ಅಂತೀನಿ ನಾನು. ನೀಕಿ ಕೈಯಾಗ ನೋಡಿಲೆ ಭಯಂಕರ ಸಿಟ್ಟಿನ ಹೆಣ್ಮಗಳ ನಾನ. ಮತ್ತ ನೋಡ್ರಿ, ಬಾಳ ಸಿಟ್ಟು ಕಾಣದಪ್ಪ. ಕೇತಿರಲ್ಲ ಮತ್ತ ಮಂತ್ರಾಲಯದ ಮಂಚಾಲಮ್ಮ ನಡ್ಕೊಂಡ ನಮ್ಮವ್ವ ಒಗದಾಳನ್ನ. ತಗ್ಗಲ್ಲ ಬಗ್ಗಲ್ಲ. ಶೇಷ ಇವ್ರವ್ವ ಕರ್ನಾಟಕದ ಯಾವ ದೇವಸ್ಥಾನ ಸಿಕ್ಕಲ್ಲ, ಸೀದಾ ಆಂಧ್ರಕ ಜಿಗದಾಳ. ಅಲ್ಲಿ ಮಂಚ ನೋಡಿದಕ್ಕೆ ಈಗಿನ ಒಗದಾಳ. ಪಾಪ ಹೊರಗೆ ಬರಗಾಲ ಮೊದ್ಲ ನೀರು ಸಿಕ್ಕಿಲ್ಲ, ಡಾಂಬರ್ ಡಬ್ಬಿ ಕಂಡೈತಿ, ಅದ್ದಿ ತೆಗೆದು ಬಿಟ್ಟ. ಈಗ ಹುಟ್ಟಿದ ನಂತರ ನೋಡ್ಲಿ ಕರ್ನಾಟಕಕ್ಕೆ ಬೆಳಕು ಬಂದದ್ದು. ಇಚ್ಚಿ ಕೈಯಾಗ ಏನು ಮಾತಲ್ಲ ಶೇಷ. ಮಾತಾಡಿ ಗಂಟ್ಲು ಒಣಗ್ತು. ಹೋಗಿ ನೀರು ತಗೊಂಡು ಬಾ. ನೋಡ್ಲೆ ಶೇಷ, ಕಣ್ಣು ಕಿಸ್ತು ಈ ಸಾವುಕಾರಗ ಹೋಗೋದಿಲ್ಲ. ಮತ್ ನೀವು ಹಂಗ ಮಾತಾಡ್ತಿರಲ್ಲ, ಸ್ವಲ್ಪ ರಮೇಶ್ ಹೇಳ್ರಿ. ಪ್ರೀತಿಯಿಂದ ಶೇಷ ಯವ್ವ ನೀ ಹಂಗ ಬಾಯಿ ಮಾಡಿದ್ರೆ ಜುರಸೆ ಪ್ರಾಣಿ ಬಾಯಿ ತೆಗೆದಂಗ ಆಕತಿ. ಶೇಷ ಹಿಂಗೆ ಮಾಡಿದ್ರೆ ಪ್ರೀತಿ ಬರ್ತದೆ ವಾಂತಿ ಬರ್ತೈತಿ. ಪ್ರೀತಿ ಉಕ್ಕು ಬೇಕು ನಮಗೆ. ಅಚ್ಚು ಅಚ್ಚು ಹೋಗು, ನೀರನ್ನು ತೆಗೆದುಕೊಂಡು ಬಾ. ಏ ರಂಗು ಹೋಗೋದಿಲ್ಲ, ಹೋಗೋ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ, ಶೀತಲವಾದಂತೆ ಬಂದು ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಮೈಕೇನ್ ಒಳಂಗಿಲ್ಲ. ಈಕೆ ನೋಡೇ ಬರ್ದಿರ್ಬೇಕು ನೋಡ್ಲಿ ಅವ ಹಾಡ್ನ. ಯಾರಿಗೂ ಕಾಣದೇ ಇಲ್ಲ ಮತ್ತೆ ಈಕೆ. ಅಲ್ಲ ನೋಡ್ರಿ, ನಿಮಗೆ ರಂಗ ಅಂತಾಳ. ಈಗ ಕನ್ನಡದಾಗ ಹೇಳಿ, ಹಿಂದಿ ರಾಷ್ಟ್ರ ಭಾಷೆದಾಗ ಹೇಳ್ರಿ. ಜಾ ಬಾ, ಜಾ ರೇ ಬಾ, ಪಾನಿ ಲೇಕೆ ಜಾ. ಏ ಮೈ ಜಾತಿ ನೈ. ಪಕ್ಕ ಗೊತ್ತು ನಿನ್ನ ಜಾತಿ ನಾಯಿ ಅಂತ. ಸಾವ್ಕಾರ ನೀವ್ ನಡ್ರಿ, ಯಾಕಂದ್ರೆ ಟೈಮ್ ಮಾತು ನಡೀರಿ. ವಸೂಲಿ ಮಾಡ್ಕೊಂಡು ಬಾ, ನಾ ಬರ್ತೇನೆ. ನೋಡ್ಲಾ, ನನಗೆ ನೆಕ್ಸ್ಟ್ ಅಡಿಗೆ ಮಾಡ್ತಾಳೆ ಈಕಿ. ಸೇಸಣ್ಣ ಸೌಕಾರ ಹೊಟ್ಟಿ ನೋಡ್ಪಂಗ ಇಂಡಿಯಾ ಗೇಟ್ ಆಗಿ ಹಂಗೆ ಸ್ವಲ್ಪ ಕೆಳಗ್ ಬೇಕು, ಶ್ರೀಲಂಕಾನು ಕಾಣ್ತೈತಿ. ಏ ಯಾಕ ಅಲ್ಲ ಅಲ್ಲೇ ಬರ್ತಾನ ನೋಡ. ಮುದುಕಗ ಮಂಗಳಾರತಿ ಮಾಡಿ ಬೇಷ್ ಮಾಡಿದ್ ನೋಡ ಅಚ್ಚಮ್ಮ. ಒಲ್ ಬಿಡ ಶೇಷಣ್ಣ, ಹಳೇದ್ ಕಂಡು ಯಾರ ಹಿತ್ಲಾಗತ್ತಿದ್ರಂತ. ಮತ್ತ ನೀನಂತಿ ಯವ್ವ ಕಾಳಿಕಾ ಮಾತೆ, ನಾನೇನಲ್ಲಿ ಬಾಯವ್ವ. ಅಲ್ಲ ನಿನಗೂ ಹಿಂದಲ್ಲ ಮುಂದಲ್ಲ, ಹಿಂದಿಲ್ಲ ಮುಂದಿಲ್ಲ, ಗಡಿ ಮನಿ ಮಾಸ್ತರ್ ಅದಂಗಾಗಿ. ಹಂಗ ನೋಡವ, ನೀನೇನು ವಿಚಾರ ಮಾಡಕ್ ಹೋಗ್ಬೇಡ. ಒಂದ್ 4 ದಿವಸ ತಡ್ಕೋ. ಇರಲಿ, ನಿನಗೊಂದು ಒಳ್ಳೆ ವರ ಹುಡುಕಿ ನಿನ್ ತಲೆ ಮೇಲೆ 4 ಅಕ್ಷತೆಗಳು ಹಾಕೋ ಭಾರ ನನಗಿರ್ಲಿ ಅಷ್ಟೇ. ಬಿಡ, ಯಾವಾಗ ನೋಡಿದ್ರು ಬರೇ ಹಿಂಗ ಅಂತಿದೆ. ಅವ ಮೆಸೇಜ್ ಮಾಡಿದ್ರು ತಡ್ಕೋಬೇಕು, ಇವ ಮೆಸೇಜ್ ಮಾಡಿದ್ರು ತಡ್ಕೋಬೇಕು. ಆದ್ರ ಸಮಯಕ್ಕೆ ನನ್ನ ಮದುವೆ ಆಗುವಲ್ರ ಆಗ್ಯಾರ. ನಾ ಯಾರ ಮುಂದೆ ನಿಂತ ಲಾಭ ಲಾಭ ಹೊಯ್ಕೊಳ್ಳಿ. ಅಳಬೇಡ, ಕಣ್ಣೀರ್ ಹಾಕ್ಬಾರ್ದು ಅಚ್ಚಮ್ಮ, ಅಳಬಾರ್ದು. ಏನು ಹಂಗ ಅಳಕ್ ಹೋಗ್ಬೇಡ. ಏನು 4 ದಿವಸ ತಡ್ಕೋ ಅಷ್ಟೇ ಸಾಕ. ಆತಲ್ಲ ನಾಟಕ ಶೇಷಣ್ಣ, ಮನಸ್ಸು ಮಾಡಿದ್ರೆ ಏನಾದೀತು ಏನಾಗಕ್ಕಿಲ್ಲ. ಇಂದಲ್ಲ ನಾಳೆ ನನಗೂ ಒಳ್ಳೆ ಕಾಲ ಬಂದೇ ಬರುತ್ತೆ. ಅವಾಗ ನಾನು ಇವನ್ನ ಮದುವೆ ಹಾಕಿನಿ. ಹತ್ತಿ ಬರ್ತಿದ್ದಲ್ಲ ಹುಡುಗ 10 ಬಸ್, ಒಂದು ಇಳಿತಿದ್ದಿ ಧಾರವಾಡ ಶಿವಾಜಿ ಕ್ರಾಸ. ಹತ್ತಿ ಬರ್ತಿದ್ದಲ್ಲ ಹುಡುಗ 10 ಬಸ್, ಒಂದು
ಮ್ಯಾಗಿಂತೀನಿ ಮನಸ್ಸಿಗಾತ ತ್ರಾಸ ಕನಸಾಗ ಕಾಡಿ ಮಾಡಿದೆಲ್ಲ ಮೋಡಿ ಬಿರಿದಿ ಮಂದಹಾಸ ಓ, ಓ, ಓ. ಅಲ್ಲ ಜುಮ್ಮೂರಿನಲ್ಲಿ ನಾಟಕ ಇದೆ, ಪ್ರಾಕ್ಟೀಸ್ ಕೊಡಬೇಕು, ಆದಷ್ಟು ಬೇಗನೆ ಬಾ ಅಂತ ರಾಘು ಫೋನ್ ಮಾಡಿದ್ರು. ನಾನು ಬಂದು ತಿಳ್ಕೊಂಡ್ರು ಕೂಡ ಇಷ್ಟೊತ್ತಿನವರೆಗೂ ಇನ್ನೂ ಬರಲೇ ಇಲ್ವಲ್ಲ. ಛೇ, ಇನ್ನೂ ಅದೆಷ್ಟೊತ್ತಿಗೆ ಬರ್ತಾರೋ ಏನೋ. ಸಾರಿಕಾ, ಕ್ಷಮಿಸ್ಬೇಕು ಸಾರಿಕಾ, ನಮ್ಮವಳಿಗೆ ನಾಟಕ ಅಂದ್ರೆ ಇಷ್ಟನೇ ಇಲ್ಲ. ಅವಳು ಕಣ್ಣು ತಪ್ಪಿಸಿ ಬರ್ಬೇಕಾದ್ರೆ ಸ್ವಲ್ಪ ಸಮಯ ಆಯ್ತು, ದಯವಿಟ್ಟು ಕ್ಷಮೆ ಇರಲಿ ಆಯ್ತಾ? ಛೇ, ಇದರಲ್ಲಿ ಕ್ಷಮಿಸುವಂತ ಮಾತೇನು? ಕಲಾವಿದ್ರು ಅಂದಮೇಲೆ ಒಬ್ಬರನ್ನೊಬ್ರು ಹೊಂದಿಕೊಂಡು ಹೋಗ್ಬೇಕು ಅಷ್ಟೇ ತಾನೆ. ಅದ್ರ ಬಗ್ಗೆ ನೀವು ಯಾವ ಚಿಂತೆನೂ ಮಾಡಬೇಡಿ. ನಾನಂತರೂ ನೀವು ಹೇಳಿದ ಸಮಯಕ್ಕೆ ಬಂದಿದ್ದೀನಲ್ಲ, ಅಷ್ಟೇ ಸಾಕು. ಸರಿ, ಹಾಗಾದ್ರೆ ನಾನು ನಿಮ್ಮ ಹತ್ರ ಬಹಳ ದಿನಗಳಿಂದ ಒಂದು ಮಾತನ್ನು ಕೇಳಬೇಕು ಅಂತ ಇದ್ದೆ, ಕೇಳಬಹುದಾ? ಕೇಳಿರತಕ್ಕ, ನಿಮ್ಮ ಹೃದಯದಿಂದ ಹೊರಹೊಮ್ಮುವ ಪವಿತ್ರವಾದ ನುಡಿಗಳನ್ನು ಕೇಳೋದಕ್ಕೆ ನನಗೆ ತುಂಬಾನೇ ಇಷ್ಟ. ಅದೇನಂತ ಹೇಳಿ. ಮತ್ತೆ ನನ್ನ ಮಾತನ್ನು ಕೇಳಿ ನೀವು ಮನಸ್ಸಿಗೆ ನೋವು ಮಾಡ್ಕೊಳ್ಬಾರ್ದು, ಮತ್ತೆ ಬೇಸರ ಕೂಡ ಆಗ್ಬಾರ್ದು. ಇಲ್ಲ ಸರಿಕಾ, ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನ ನೀನು? ನೋಡು, ನನ್ನ ಹೃದಯ, ನನ್ನ ಗುಣ, ನನ್ನ ನಡತೆ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಹಾಗಿದ್ದು ಮತ್ತೆ ತಡ, ಅದೇನ್ ಕೇಳ್ಬೇಕು ಅಂತಿದ್ಯೋ ನೇರವಾಗಿ ಕೇಳ್ಬಿಡು. ಹಾ, ಮತ್ತೆ ನಾನು ನೀನು ನಾನು ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಸಾರಿಕಾ, ಹೌದು, ಮದುವೆ ಅಂತ ಆದ್ರೆ ಅದು ನಿಮ್ಮನ್ನೇ. ಇಲ್ಲ ಸರಿಕಾ, ಇಲ್ಲ, ಅದು ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ? ನಾನೇನು ಕುರುಡಿನ, ಕುಂಟಿನ ಅಥವಾ ಮೂಗಿನ? ಅದ್ಯಾವುದು ಅಲ್ಲ ಸರಿಕಾ, ಅದ್ಯಾವುದು ಅಲ್ಲ. ಮತ್ತೆ ನಾನಂದ್ರೆ ನಿಮ್ಗೆ ಯಾಕೆ ಇಷ್ಟ ಇಲ್ಲ? ಸಾರಿಕಾ, ನಿನ್ನ ನನ್ನ ಆತ್ಮೀಯ ಸ್ನೇಹಿತ ವಿರಾಟ್ ಪ್ರೀತಿಸ್ತಾ ಇದ್ದಾನೆ ನಿನ್ನ. ಸಾಕ್ ಮಾಡ್ರಿ ನಿಮ್ಮ ಮಾತನ್ನ. ನಾನು ಆ ವಿರಾಟ್ನನ್ನ, ಅವನ್ ಎಂಥ ಪಾಪಿ ಅಂತ ನಿಮಗ್ ಗೊತ್ತಿಲ್ವಾ? ಅವನಿಂದಾಗಿ ಅದೆಷ್ಟು ಮನೆಗಳ ಹಾಳಾಯ್ತು, ಅದೆಷ್ಟು ಹೆಣ್ಣು ಮಕ್ಕಳ ಬಾಳನ ಹಾಳು ಮಾಡ್ದ. ಅಂಥವನನ್ನ ನಾನ್ ಮದ್ವೆ ಆಗೋದ ಸಾಧ್ಯನೇ ಇಲ್ಲ. ಸಾರಿಕಾ, ನನ್ನ ಮಾತನ್ನ ಅರ್ಥ ಮಾಡ್ಕೋ. ಈಗ ಅವನು ಕೆಟ್ಟವನಾಗಿರ್ಬಹುದು, ಆದ್ರೆ ಮದುವೆ ಆದ ಮೇಲೆ ಒಳ್ಳೆಯವನು ಆಗಬಹುನಲ್ಲ. ನಿಮ್ಮ ನೀತಿ ಮಾತು ನನಗೆ ಬೇಕಾಗಿಲ್ಲ. ನೀವು ನನ್ನನ್ನ ಮದುವೆ ಆಗ್ತಿರೋ ಇಲ್ವೋ ಅಷ್ಟು ಹೇಳಿ ಸಾಕು. ಸಾರಿಕಾ, ನನ್ನನ್ನು ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಸ್ತಾ ಇದೆಯಾ ನೀನು? ಸಾರಿಕಾ, ಒಪ್ಪತ್ತಿನ ತುತ್ತಿನ ಕೂಳಿಗೂ ಗತಿಯಿಲ್ಲದ ನಿರ್ಘತಿಕ ನಾನು. ನನ್ನ ತಾಯಿಯನ್ನು ಸಾಕೋದಕ್ಕೆ ಕಷ್ಟಪಡ್ತಾ ಇರುವಾಗ ಇನ್ನು ನಿನ್ನನ್ನ ಕಟ್ಕೊಂಡು ಕಷ್ಟದ ಕಡಲಲ್ಲಿ ನೂಕ್ಲ. ಸಾರಿಕಾ, ನೂಕ್ಲ. ರಘು, ಎಂಥ ಮಾತನ್ನು ಮಾತಾಡ್ತಿದ್ರಿ ನೀವು? ಬೇಡರಿ, ಮನಸ್ಸಿಗೆ ನೋವು ಮಾಡ್ಕೊಳ್ಬೇಡಿ. ಕಷ್ಟನೇ ಬರಲಿ, ಸುಖನೇ ಬರಲಿ, ಸಾಯೋ ತನಕ ನಾನು ನಿಮ್ಮ ಜೊತೆಯಲ್ಲಿ ಜೀವನ ಮಾಡ್ತೀನಿ. ನೋಡಿ, ಒಂದು ಹೆಣ್ಣಿಗೆ ಬೇಕಾಗಿರೋದು ಹಣ, ಆಭರಣ ಅಲ್ಲ ರೀ, ನಿಷ್ಕಲ್ಮಶವಾದ ಪ್ರೀತಿ, ಪ್ರೇಮ. ಅದೆಲ್ಲವೂ ನಿಮ್ಮ ಹತ್ರ ಇರ್ಬೇಕಾದ್ರೆ ಮತ್ತೆ ನಾನು ಯಾಕ್ರಿ ಬೇಡ ಅಂತ ಹೇಳಿ? ರಘು, ಒಂದು ಮಾತು ಹೇಳಬೇಕು ಅಂದ್ರೆ, ಹಂಗಿನ ಅರಮನೆಯಲ್ಲಿ ಇರೋದಕ್ಕಿಂತ ಗಂಜಿ ಕುಡಿದ್ರೂ ಚಿಂತೆ ಇಲ್ಲ, ಗುಡಿಸಲಿರೋದು 100 ಕಾಲ ಉತ್ತಮ. ಬೇಡ. ಸಾರಿಕಾ, ಹೌದು ಕಣೆ, ವಿಧಿ ಬರೆದ ವಿಧಿ ಲಿಖಿತವನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಆ ಪರಮಾತ್ಮ ನೀನೇ ನನ್ನ ಸತಿಯಾಗಬೇಕೆಂದು ಬಯಸಿದಾಗ ಯಾರು ಏನ್ ಮಾಡಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳು. ಸೂರ್ಯ ಚಂದ್ರರ ಆಣೆಯಾಗಿಯೂ ಕೂಡ ನಿನ್ನ ಕೋಳಿಗೆ ತಾಳಿ ಕಟ್ಟಿ ನಾನು ನಿನ್ನನ್ನು ಹೆಂಡತಿಯನ್ನಾಗಿಸಿ. ನನಗಂತೂ ನೀವು ಆಡಿದ ಮಾತನ್ನು ಕೇಳಿ ತುಂಬಾನೇ ಸಂತೋಷವಾಯ್ತು. ಅಂತೂ ನನ್ನ ಮಾತಿಗೆ ಒಪ್ಕೊಂಡು ಹೂವು ಅಂತ ಹೇಳಿದ್ರಲ್ಲ, ಇವತ್ತಿಗೆ ನನ್ನ ಜನ್ಮ ಸಾರ್ಥಕ. ಸಾರಿಕಾ, ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕುವ ಆ ನಾದದ ಜೊತೆಯಲ್ಲಿ ನೀನು ನರ್ತನ ಮಾಡಿದ್ರೆ ನಿನ್ನ ಜೊತೆ ಸೇರಿ ನಾನು ನರ್ತನ ಮಾಡಬೇಕು ಅನ್ನೋ ಆಸೆ. ಎಲ್ಲಿ ನಿನ್ನ ಮಧುರ ಕಂಠದಿಂದ ಒಂದೇ ಒಂದು ಹಾಡು. ಭೂಮಿನಾದರೆ
ರವಿಯು ನಾನಾಗುವೆ ಸಿರಿ ಭೂಮಿಗೇನಾದರೆ ರವಿಯು ನಾನಾಗುವೆ ಪ್ರೇಮ ಕವಿದೆ ಪ್ರೇಮ ಕವಿದೆ ಆಡೋಣ ಹಂಸಗೀತೆ ಆಡೋಣ ಹಂಸಗೀತೆ ಸಿರಿಭೂಮಿಗೇನಾದರೆ ರವಿಯು ನಾನಾಗುವೆ ಮೋಡದಲ್ಲಿ ಗಂಧ ಚೆಲ್ಲಿ ಗಾಳಿಯಲ್ಲಿ ರಂಗು ಚೆಲ್ಲಿ ಮೋಡದಲ್ಲಿ ಗಂಧ ಚೆಲ್ಲಿ ಗಾಳಿಯಲ್ಲಿ ರಂಗು ಚೆಲ್ಲಿ ಚಂದದ ಕೋಗಿಲೆ ಹುಣಿಬಾನವಿಲೆ ಚಂದದ ಕೋಗಿಲೆ ಹುಣಿಬಾನವಿಲೆ ಆಡೋಣ ಹಂಸಗೀತೆ ಆಡೋಣ ಹಂಸಗೀತೆ ರಾಘವ 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 ನಾ ಕಟ್ಟಿಕೊಂಡ ಕಲ್ಪನೆ ಕನಸು ಎಂದು ನಿಜವಾಯಿತು. ಸಾರಿಕಾ, ನಿನ್ನನ್ನು ಪ್ರೀತಿಸಿ ಮದುವೆಯಾಗಬೇಕೆಂದಿರುವ ನನ್ನ ಪ್ರೇಮದ ಹೃದಯಕ್ಕೆ ವಿಷದ ಚೂರಿಯಿಂದ ಚುಚ್ಚಿಬಿಟ್ಟಿಯಲ್ಲೇ. ಆದ್ರೆ ನಿನ್ನ ಪತಿರ್ವತತನದ ಸೆರಗಿನಲ್ಲಿ ಶೇಡೆಂಬ ಬೆಂಕಿ ಉಂಡಿಯನ್ನೇ ಕಟ್ಟಿಕೊಂಡೆ. ಆ ಬೆಂಕಿ ಉಂಡೆ ಮುಂದೊಂದು ದಿನ ನಿನ್ನ ಮುದ್ದಾದ ದೇಹವನ್ನು ಸುಟ್ಟು ಭಸ್ಮ ಮಾಡುತ್ತೆ. ಇದು ಸತ್ಯ ಸತ್ಯ ಸತ್ಯ. ರಾಘವ, ನಿನ್ನ ಸ್ನೇಹವೆಂಬ ಸಂಕೋಲೆಯನ್ನು ಮೋಸದಿಂದ ಕತ್ತರಿಸಿ ನಿನ್ನ ಬಾಳು ಕಾರ್ಗತ್ತಲೆಯಲ್ಲಿ ನೂಕುವಂತೆ ನಾ ಮಾಡದೆ ಇದ್ರೆ ನನ್ನ ಹೆಸರು ವಿರಾಟನೇ ಅಲ್ಲ. ಫ್ಯಾಮಿಲಿ ಸೆಂಟೆನ್ಸ್ ಅಂತ ಬಂದ್ರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ದೇವರು ಅಂತ ಬಂದ್ರೆ ನಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಚಾಲೆಂಜಿಂಗ್ ಥ್ರೋ ಗೆಲ್ಲುವ ವ್ಯಕ್ತಿನೇ ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ. ಹುಚ್ಚನ ಎದೆಯಲ್ಲಿ ಕಿಚ್ಚು ತುಂಬಿ ಆ ಹುಚ್ಚನನ್ನು ಒಳ್ಳೆ ಮಾರ್ಗದರ್ಶನಕ್ಕೆ ಹಚ್ಚುವ ವ್ಯಕ್ತಿ ಅಂತ ಬಂದ್ರೆ ನಾನು ಕಿಚ್ಚ ಸುದೀಪ್ ಅವರ ಅಭಿಮಾನಿ. ನಾನ್ ಬರುವವರೆಗೂ ಮಾತ್ರ ಬೇರೆದವ್ರ ಹವ, ನಾನ್ ಬಂದ್ಮೇಲೆ ನಂದೇ ಹವ ಅಂದ್ರೆ ನಾನು ರ್ಯಾಂಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿ. ಹೊಡಿಯೋದು ಹೊಡಿಕೆ ಎದೆಗೆ ಹೊಡಿ ಬೆನ್ನಿಂದಲ್ಲೇ ಭೀಮಾ ತೀರದಲ್ಲಿ ಹಂತಕ ಅಂತ ಬಂದ್ರೆ ನಾನು ದುನಿಯಾ ವಿಜಯ್ ಅವರ ಅಭಿಮಾನಿ. ಆಗುತ್ತೆ ಇಷ್ಟೆಲ್ಲ ಮಂದಿ ಅಭಿಮಾನಿ ನಾನಾಗಿದ್ದೀನಿ ಅಂದ್ರೆ ನಿನ್ನ ಅಭಿಮಾನಿ ಆಗದೆ ಇರ್ತೀನ ಮಗನ. ರಾಘವ, ನಿನ್ನಂತ ಗಂಡಸು ನನ್ನ ಎದುರು ಹಾಕುವ ವ್ಯಕ್ತಿ ಅಂತ ಬಂದ್ರೆ
ನಾನು ಮೇಲ್ಗಡೆ ಇರುವ ಬ್ರಹ್ಮನ ಕೈಯಲ್ಲಿರುವ ಯಮರಾಜನಾಗಿ ಕಲ್ಲವ ಮಲ್ಲವ ಎಲ್ಲವ ಅಣ್ಣವ ಜೋತವ ಎಲ್ಲದಿರಿ ಎಲ್ಲ ಬರ್ರವ ಬರ್ರಿ. ಅಟ್ಟಿ ತಕ ಹೋಗಮ್ಮ ಗೊತ್ತಾಯ್ತು ಬರ್ರಿ. ಅವ್ವ ಈ ಎಲ್ಲಡ್ಕೆ ಹಾಕಳದೆ ಹೋದ್ರೆ ತಲೆನೇ ಓಡಾಕಿಲ್ಲ ಹಾಳಾದ್ದು. ಆಗಕ್ಕಿಲ್ಲ ಹಾಳಾದ ಮಂಡಿ ನೋವು. ಕೂತ್ರೆ ಹೇಳಕ್ಕಾಗಕ್ಕಿಲ್ಲ, ಎದ್ರೆ ಕೂರಕ್ಕಾಗಕ್ಕಿಲ್ಲ. ಆದ್ರೆ ಏನ್ ಮಾಡೋದು? ಸುಮ್ನೆ ಕೂತ್ರೆ ಮಾಲೀಕ ಉಣ್ಣಕ್ಕೆ ದುಡ್ಡು ಕೊಟ್ಟಾನೆ, ದುಡಿಲೇಬೇಕಲ್ವೇ? ದುಡಿದ್ರೇನೆ ದುಡ್ಡು. ದುಡ್ಡು ಬೇಕಾ ಜಾನಕಮ್ಮ? ಎಷ್ಟು ಬೇಕು ಕೇಳು, ನಾನು ಕೊಡ್ತೇನೆ. ಏನು ನೀನು ದುಡ್ಡು ಕೊಟ್ಟಿಯೇ? ಮಗ, ನಾವು ಕಷ್ಟಪಟ್ಟು ದುಡ್ಡೇ ನಮ್ ತವ ಇರಕ್ಕಿಲ್ಲ. ನೀನ್ ಕೊಡೋ ಬಿಟ್ಟಿ ದುಡ್ಡು ತಕ್ಕೊಂಡು ನಾನ್ ಏನ್ ಮಾಡ್ಲಪ್ಪ? ಕಷ್ಟಪಟ್ಟು ಇಷ್ಟಪಟ್ಟಿದ್ದು ನನಗೂ ಸಿಗೋ ಹಾಗೆ ಕಾಣ್ತಾ ಇಲ್ಲ. ಅದಕ್ಕೆ ನಮ್ಮಪ್ಪ ಗಳಿಸಿಟ್ಟಿರೋ ಹಣ ಬೇಕಾದಷ್ಟಿದೆ, ಅದರಲ್ಲಿ ನಿನಗೆ ಸ್ವಲ್ಪ ಕೊಟ್ಟು ಹೋಗೋಣ ಅಂತ ಬಂದೆ. ನೀನು ನಂಗೆ ಹಣ ಕೊಟ್ಟಿಯೇ? ಅಲ್ಲ, ನನಗೆ ಹಣ ಕೊಡೋದಕ್ಕೆ ನೀನ್ ಯಾರಪ್ಪ? ನಾನ್ ಬೇರೆ ಯಾರು ಅಲ್ಲ ಜಾನಕಮ್ಮ, ನಿನ್ ಮಗ ಇದಾನಲ್ಲ ರಾಘವ, ಅವನ ಆಪ್ತ ಸ್ನೇಹಿತ ವಿರಾಟ್ ಅಂತ. ವಾ, ನನ್ನ ಮಗ ಸ್ನೇಹಿತ ನೀನು? ಅಂದ್ರೆ ನನ್ನ ಮಗ ನಿನ್ಗೇನಾದ್ರೂ ಸಾಲ ಕೊಟ್ಟಿದ್ನ? ಸಾಲ? ಅಯ್ಯೋ ದೇವ್ರೆ. ಅಲ್ಲ, ನನ್ನ ಮಗ ನಮ್ಮ ಅವ್ವಂಗ್ ಕೊಟ್ಬಿಟ್ ಬಾ ಅಂತ ನಿಮ್ ತವ ಏನಾದ್ರೂ ಹಣ ಕೊಟ್ಟು ಕಳ್ಸಿದ್ದೆ? ಹಾ 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 ಹಣನೂ ಕೊಟ್ಬಾ ಅಂತ ಕಳಿಸಿದ್ದ. ಹಾಗೆ ಬರುವಾಗ ಒಂದು ಮುಖ್ಯವಾದ ವಿಷಯನೂ ಹೇಳ್ಬಾ ಅಂತ ಕಳಿಸಿದ್ದ. ಮುಖ್ಯವಾದ ವಿಷಯನೇ? ಅದೇನು ಅಂತ ವಸಿ ಬಿರ್ನೆ ಹೇಳಪ್ಪ. ಹೊಟ್ಟೆ ಬೇರೆ ಬೋ ಹಸಿತಾ ಇದೆ. ಬಿರ್ನೆ ಅಟ್ಟಿತವ ಹೋಗಿ ಹೊಟ್ಟೆಗೆ ವಸಿ ಇಟ್ಟಾಕಬೇಕು. ಅದೇನು ಅಂತ ಹೇಳು. ಸಮಾಧಾನ ಸಮಾಧಾನ ಜಾನಕಮ್ಮ, ಸಮಾಧಾನ. ಹೋಗೋದ್ಕಿಂತ ಮುಂಚೆ ಮುತ್ತಿನಂತ ಒಂದು ಮಾತು ಹೇಳ್ತೀನಿ, ಸರಿಯಾಗಿ ನೆನ್ಪಿಟ್ಕೋ. ನೋಡು, ನಿನಗೆ ನಿನ್ನ ಮಗ ಬೇಕೋ ಅಥವಾ ನಿನ್ನ ಮಗನ ಹೆಣ ಬೇಕೋ? ನನ್ ತವನೇ ಬಂದು ನಿನಗೆ ಮಗ ಬೇಕು, ಮಗನ್ ಹೇಳಬೇಕು ಅಂತ ಕೇಳ್ತೀಯಲ್ಲ? ಏಟು ಅಂದ್ರೆ ಧೈರ್ಯ ಅಲ್ಲ ನಿಂಗೆ? ಏಟು ಧೈರ್ಯ ಅಂತೀನಿ? ಅಲ್ಲ, ನನ್ ತವ ಬಂದು ಈ ಮಾತು ಕೇಳಕ್ಕೆ ನನ್ನ ಮಗ ಅಂತ ತಪ್ಪು ಏನ್ ಮಾಡೋಣ? ಏನ್ ಮಾಡೋಣ? ತಪ್ಪು ಮಾಡಿದಾನೆ ಜಾನಕಮ್ಮ, ನಿನ್ನ ಮಗ ತಪ್ಪು ಮಾಡಿದಾನೆ. ಯಾರು ಯಾರು ಕ್ಷಮಿಸಲಾರದಂತ ದೊಡ್ಡ ತಪ್ಪು ಮಾಡಿದಾನೆ. ನನ್ ಮಗ ತೆಪ್ಪು ಮಾಡೋಣ ಅಂತ ತೆಪ್ಪು ಏನ್ಲ ಮಾಡೋನೆ? ಏನ್ ಮಾಡಿದಾನ? ನಾನು ಪ್ರೀತಿಸಿ ಮದುವೆ ಆಗ್ಬೇಕಂದಿರೋ ಸಾರಿಕಳನ್ನ ಅದನ್ನ ನೆನ್ಸ್ಕೊಂಡ್ರೇನೆ ನನ್ನ ಮೈಯಾಗ ಒಂಥರ ಜುಮ್ 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 ಅಂತತಿ. ನಾನು ಪ್ರೀತಿಸಿ ಮದುವೆ ಆಗ್ಬೇಕಂದಿರೋ ಸಾರಿಕಳನ್ನ ನಿನ್ ಮಗ ಪ್ರೀತಿ ಮಾಡಿದ್ದಾನೆ. ಈಗ ಅವನ್ ಕರ್ಕೊಂಡು ಊರು ಕೇರಿ ಅಲಿತಾ ಇದ್ದಾನೆ. ಏನೋ ನನ್ನ ಮಗ ಪ್ರೀತಿ ಮಾಡೋಣ? ಹಾ, ನಿನ್ನ ಮಗನೇ ಪ್ರೀತಿ ಮಾಡವನೆ. ನೋಡ್ಜಂಕಮ್ಮ, ನಿನ್ನ ಮಗನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳು. ಸುಮ್ನೆ ಅವಳನ್ನು ಬಿಟ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಅಂತ ಯಾದ್ರಸ್ತಾ ಇದೆಯಲ್ಲ ನಮ್ಮನ್ನ. ಎದುರಿಸ್ತಾ ಇಲ್ಲ, ನಿನ್ನ ಮಗನ ರುಂಡ ಕಡ್ದು ನಾಯಿನರಿಗೆ ಎಡೆ ಹಾಕ್ಬಿಡ್ತೀನಿ. ಏನೋ ನನ್ನ ಮಗನ ರೊಂಡ ತೆಗೆದು ನಾಯಿನರಿಗೆ ಎಡಿ ಹಾಕಿಯೇ? ನನ್ನ ಮಗ ಅಂದ್ರೆ ಯಾರು ಅಂತ ತಿಳ್ಕೊಂಡಿದೀಯಾ? ಗಂಡುಗಲಿ ರಾಮ, ಬಡವರ ಬಂದು ಕಲಾವಿದರ ದೇವರು. ನನ್ನ ಮಗ
ಮಕ್ಕೆ ಬಣ್ಣ ಬಳ್ಕೊಂಡು ರಂಗದ ಮ್ಯಾಗ ಅಭಿನಯ ಮಾಡ್ಬೇಕಾದ್ರೆ ಅಭಿಮಾನಿ ದೇವರುಗಳು ಹೊಡೆಯ ಒಂದೊಂದು ಚಪ್ಪಾಳೆ ಗಡಿ ಕಾಯೋ ವೀರ ಯೋಧರ ಶತ್ರುಗಳ ಎದೆಗೆ ಗುಂಡಿಟ್ಟು ಹೊಡೆದಂಗಾಯ್ತದೆ. ಆ ಚಪ್ಪಾಳೆಯ ಒಂದೊಂದು ಸದ್ದು ಅಪ್ಪಳಿಸ್ತು ಅಂದ್ರೆ ನಿನ್ನ ನರಮಂಡಲ ಎಲ್ಲರೂ ಹೋಗ್ತದೆ. ವಾ ದಾಟಿ ಮುದುಕಿ, ನಿನ್ನ ಮಗನೇ ಒಂದ್ ಹೆಜ್ಜೆ ಮುಂದಿದ್ದಾನಂದ್ರೆ ನೀನ್ ಅವನ್ಕಿಂತ ಒಂದ್ ಹೆಜ್ಜೆ ಮುಂದೆ ಇದೀಯಾ ಮುದುಕಿ. ನಿನಗೂ ಕೊನೆಯದಾಗಿ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಿನ್ನ ಮಗ ಅವಳನ್ನು ಬಿಟ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಮಗನ ಇಂಚಿಂಚಾಗಿ ಕತ್ತರಿಸಿ ನಿನ್ನ ಮಗನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿನರಿಗೆ ಹಾಕ್ಬಿಡ್ತೀನಿ. ನನ್ನ ಮಾತಿಗೆ ಒಲಿದರೆ ನಾನು ಭಾರ್ಗವರಾಮ, ಒಲೆಯದಿದ್ದರೆ ದಶಮುಖ ರಾವಣ. ಯಾಕಿಂತ ಬುದ್ಧಿ ಕೊಟ್ಟೆಯಪ್ಪ, ಯಾಕಿಂತ ಬುದ್ಧಿ ಕೊಟ್ಟೆ? ನನ್ನ ಕೂಸು ನನ್ನ ತವ ಹೇಳ್ದೆ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ. ಇವನು ಹೇಳ್ತಾ ಇರೋದು ದಿಟ್ವೆ ಇಲ್ಲ. ನಾನು ಹೋಗಿ ನನ್ನ ಮಗನ ತವನೇ ಕೇಳ್ಕೊತೀನಿ. ನನ್ನ ಮಗನ ತವನೇ ಕೇಳ್ಕೊತೀನಿ. ಏ ಕಲ್ಲವ ಮಲ್ಲವ ಎಲ್ಲವ ನಿಂಗವ ಅಲ್ಲವ ಬರ್ರವ. ರಂಗ್ಯ, ನಿನ್ನ ಮದುವೆ ಮಾಡ್ತೀನಿ ಮಗನ. ನಾನು ಮದುವೆ ಮಾಡಿದೀನಿ, ಮೂರು ಜನ ಮುಟ್ಟಿ ನೋಡ್ಕೋಬೇಕು, ಹಂಗ ಮಾಡ್ತೀನಿ ಅವನು. ಬಾ ಬಾ, ನಿಂಗೆ ತಿಂಡಿ ಭಾಳ ಆಗಿದೆ, ಬಾ ಮಗನ. ಮದುವೆ ಬಗ್ಗೆ ಎಲ್ಲ ರೆಡಿ ಮಾಡೋ ಅಂತಂದ್ರೆ ದಾರಿಯಾಗ ಮಾತಾಡ್ಕೊತೀರಿ. ಲೀಸ್ಟ್ ಎಲ್ಲ ಬರ್ಸಕಚ್ಚಿನ್ರಿ, ಲೀಸ್ಟ್ ಎಲ್ಲ ಬರ್ಸಕಚ್ಚೀನಿ. ಇವತ್ತ ಹೋಗ್ಬಿಡ್ತೀನಿ ನಾ. ಪಟ ಪಟ ಒಟ್ಟು ಯಾರು ಮದುವೆ ಮಾಡಿರ್ಬಾರ್ದು, ಹಂಗ ಮಾಡ್ತಿದ್ದವ್ರಿ. ಯಾರು ಚಿಂತೆ ಬಂತಲ್ಲ ಇದು ನಮ್ದು ಅಡಿಗೆ ಮನೆ ಹಚ್ಚಿ. ಅಜ್ಜಮ್ಮ ನಾನು ನೋಡಿದ ತಕ್ಷಣ ನಂದು ಮದುವೆ ಐತಿ. ಹಾ, 1-2 ರೂಪಾಯಿ ಕೊಡ್ತೀನಿ, ಬ್ಯೂಟಿ ಪಾರ್ಲರಿಗೆ ಹೋಗಿ ಆದಷ್ಟು ಚಂದಾಗಿ ಬಾ ಮದ್ವೆ. ಹಾ, ಮತ್ತೆ ಪಕ್ಕದಾಗ ಕುಂತ ಹೆದರಿ ಸತ್ತು ಹೋದ. ಹಾ ಏನ್ರಿ ಮುಟ್ಟಿ ಮಾತಾಡ್ಸ್ತಿರಲ್ಲ, ಹಂಗೆಲ್ಲ ಪರಾಯಣ ಮಕ್ಕಳು ಮುಟ್ಟಿ ಮಾತಾಡ್ಸ್ಬಾರ್ದಪ್ಪ. ಮತ್ತೆ ಈ ಡಾಕ್ಟ್ರು ಎಲ್ಲಿ ಬೇಕಾದಲ್ಲಿ ಮುಟ್ಟಿ ನೋಡ್ತಾರಲ್ಲ. ಅವರು ನಮಗ್ ಜೀವ ಉಳಿಸ್ತಾರಂದ್ರೆ ನಮ್ ತಂದೆ ಸಮಾನ, ದೇವ್ರ ಸಮಾನ ಅಲ್ವೇನು? ಓ, ಅವರು ದೇವ್ರ ಸಮಾನ. ಸಮಾನ. ಮತ್ತೆ ಈ ಬಳಗಾರ ಕೈ ಹಿಚ್ಕಿಚ್ಚಿ ಏರ್ಸ್ಲ ಅವರು ನಮಗ್ ಮುತ್ತೈದೆ ತನ ಕೊಡ್ತಾರಲ್ಲ, ನಮ್ಮ ಅಣ್ಣನ ಸಮಾನ ಅಲ್ವೇನು? ಅವ್ರ ಅಣ್ಣನ ಸಮಾನ ಇರ್ಲಿ. ಮತ್ತೆ ಈ ಬಸ್ನ್ಯಾಗ ಕಂಡಕ್ಟರ್ ಮುಂದಕ್ಕೆ ಹೋಗ್ರಿ ತಿಕ್ತಿರ್ತಾರಲ್ಲ, ಅವ ಸ್ವಾದರ ಮಾವತ್ ಕೇಳತ್ತಾರ. ಮತ್ತೆ ಯಾರು ಸ್ವಾದ್ರ ಮಾವ? ಅವನ್ ಗರಡಿ ಮನಿ ಸ್ವಾದರ ಮಾವ. ಅಲ್ಲಿ ಜಗದ ಅಭಾವ ಇರುತ್ತೆ, ಅದಕ್ಕೆ. ಮತ್ತೆ ನಮಗೂ ಅಭಾವ ಇದ್ದದಕ್ಕೆ ಕೇಳಿದ್ದೀಗ. ಭಯಂಕರ ಸಿಟ್ಟು ಬರ್ತೈತ್ ನನಗ, ನನ್ನ ಸೌಂದರ್ಯದ ಬಗ್ಗೆ ನಿಮಗೆ ಅನುಮಾನವೇನು? ಬಾಳ ಸಿಟ್ನಾಕ ಈಕಿ ನೋಡ್ಲಿ ಹೆಂಗ ಅದಕ್ಕೆ ಈಕಿನ ವರ್ಣನೆ ಮಾಡಂಗಿದ ನೋಡಿ. ಎಷ್ಟು ವರ್ಣನೆ ಮಾಡಿದ್ರು ಕಮ್ಮಿ. ಮಾಡ್ಲೇನಿಕಿ ವರ್ಣನೆ ಮಾಡಿ. ಎಲ್ಲ ಹುಡುಗರು ನೋಡ್ಕೊರಿಪ್ಪ, ಆಮೇಲೆ ಅದು ಇಲ್ಲ ಇದು ಇಲ್ಲ ಅನ್ನಕ್ ಹೋಗ್ಬೇಡ್ರಿ, ನೋಡ್ಕೊಂಬಿಡ್ರಿ. ಈಗ ಸ್ವಲ್ಪ ಹಿಂದಿಲ್ದೆ ಈ ಕಡೆ ಬಾ, ಈ ಕಡೆ ಸೇಸ. ಇದೇನೈತಲ್ಲ ಇದು, ಇದು ಒಂದು ನಾಡು. ಯಾವ ನಾಡು ಇದು? ಕರಿನಾಡು. ಎಲ್ಲೈತ್ರಿ ಇದು? ಈ ಮಲೆನಾಡು ಪಕ್ಕದಾಗ ಬರೋದ ಕರಿನಾಡು. ಈ ಕರಿನಾಡಿನ ಆದಿದೇವಿಗೆ ಅತ್ಯಂತ ಈ ಮಾರಮ್ಮನ ದೇವಸ್ಥಾನ ಇರೋದಿಲ್ಲ ನೋಡು. ಇದೇ ಕೆಂಪೇಗೌಡ ಸರ್ಕಲ್, ಇದು ಲಾಲ್ಬಾಗು, ಇದು ಕಬ್ಬನ್ ಪಾರ್ಕ್. ಇಲ್ಲಿ ಹಾಗಿದ್ದು ಕೆಂಪೇಗೌಡ, ಇದು ಸಂಪಂಗಿಕರಿ ಏರಿ. ಮಳೆಗಾಲದಾಗ ಎಷ್ಟೊತ್ತಿಗೆ ಹಂಗ ತಟ ನೀರು ಹರಿತಾನೆ. ಬ್ಯಾಸಿಗೆ ಬೇಕಾದ್ರೆ ಬೋರ್ ಹಾಕ್ಸಿಬಹುದು. ಮತ್ತೆ ಇಲ್ಲಿಂದ ಸೀದಾ ಹೈವೇ ಪಾಸ್ ಆಗಿ ಹಿಂಗ್ ಹೋದ್ರೆ ಇದೇ ವಿಧಾನಸೌಧ. ರೋಡ್ ಬ್ರೇಕ್ ಇದು ರೋಡ್ ಬ್ರೇಕ್, ಇದು ವಿಧಾನಸೌಧ. ಈಗೇನು ಸಿದ್ದರಾಮಯ್ಯರು ಮೀಟಿಂಗ್ ಮಾಡ್ತಾರಲ್ಲ ಇಲ್ಲೇ.
ಹಾಗೆ ಮಗ ಅವ ನಂಗೆ 2,000 ರೂಪಾಯಿನ ಕೊಟ್ಟಿಲ್ಲ. ನೀ ಹೆಣ್ಣಂತ ಗೊತ್ತಾಗಿಲ್ಲ ಅವ್ರಿಗೆ. ಅದಕ್ಕೆ ಕೊಟ್ಟಿಲ್ಲ. ನನ್ನ ಆಧಾರ್ ಕಾರ್ಡ್ ಇಲ್ಲ ಏನು. ನೋಡ್ ಅಬೌಟ್ ಈಗ ಬೆಂಗಳೂರಿನ ಒಂದು ರೌಂಡ್ ಹಾಕಿ ಬಂದು ನಿಂತಿರುವಂತ ಜಾಗ ಚಿನ್ನಸ್ವಾಮಿ ಕ್ರೀಡಾಂಗಣ. ಮೊನ್ನೆ 11 ಮಂದಿ ಸತ್ತಿಲ್ಲ ಅಲ್ಲಿ ಏನ್ರಿ ಅದು? ಇವೇ ಇದ್ರಾಗ ಎಷ್ಟೆಷ್ಟು ಮಂದಿ ಆಡಿ ಗೊದ್ದಾಡಿ ಹೋಗ್ಯಾರ ಗೊತ್ತಲ್ಲ ಅಲ್ಲಿ. ಅವ ಇವ್ ಅದಲ್ಲ ವಿರಾಟ್ ಕೊಹ್ಲಿ ಒಂದು ಹೊಡೆದು 6 ಹೊಡೆದು ಬಾಲ್ ಇನ್ನೂ ಸಿಕ್ಕೊಂಡದ್ದು ಎಲ್ಲಿ ಹೋತಲ್ಲ ಆಯ್ತು ನೋಡ್ರಿ, ನಾನು ನೋಡ್ರಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬರ್ತೀನಿ. ಆದಷ್ಟು ಬೇಗ ವ್ಯವಸ್ಥೆ ಮಾಡು. ಹಚ್ಚಮ್ಮ ನೀನು ಬಂದ್ಬಿಡೋಕೆ ಮದ್ವೆಗೆ. ಆಯ್ತಾ? ಲೇಟ್ ಆಗುತ್ತೆ ನನಗೆ. ಆಯ್ತು. ಕಡೆಗೆ ಮೂತ್ರ ಪಸಕನ ಹೋಗ್ಬಿಡ್ತಾವ. ಮೂತ್ರ ಸೇಜಣ್ಣ ಬರೀ ಅಂತರ್ದ ಮದ್ವೆ ಮಾಡ್ತೀನಿ, ನನ್ನ ಮದ್ವೆ ಮಾಡಂಗಿಲ್ಲೇನು? ಯವ್ವ, ನಿನ್ ಸಲುವಾಗಿ ಒಂದ್ ಚಲೋ ವರ್ ಹೊಡಿಕೆಲ್ ನಿಮ್ಮ. ಹೌದಾ? ನೋಡಿಲಿ ಎಲ್ಲದನವ ನನ್ನ ಹಲ್ಕಟ್ಲ ಅವರ. ಏನಾಯವ್ವ ಇಲ್ಲೆಲ್ಲೂ ಇಲ್ಲ ಅಂತ ಹೇಳಕದೀನಿ. ಅವ ದೊಡ್ಡ ಕೋಟ್ಯಾಧೀಶ್ವರ, ಕೋಟಿ. ಆದ್ರೆ ಅವನಿಗೆ ಅದೇ ಇಲ್ಲ. ಛೀ, ಅದಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ ತಗೊಂಡು. ನಾವ್ ಹೇಳಿದ್ರೆ ನೀನ್ ತಿಳ್ಕೊಂತಿ. ಅವನಿಗೆ ಒಂದು ಕಾಲಿ ಇಲ್ಲ. ಕಾಲಿಲ್ಲ ಎದ್ರಲ್ಲಕ್ಕ ಹೋಗ್ಲಿ ಬಿಡ. ಒಟ್ಟ ನನ್ನ ಮದುವೆ ಹಾಕಾನಿಲ್ಲ. ಆತ ಮುಂದಿನ ವಾರ ತಯಾರಿ ಬಂದ್ಬಿಡ್ ನೀನು. ಹಂಗಂತೀಯ? ಏ ಮೊದಲು ನಮ್ಮ ಊರ ನಾಟಕ ಹಚ್ಚಾರ, ಅದನ್ನ ನೋಡ್ಬೇಕ ನಾವು. ಹಂಗಂತೀಯ? ಬಾ ಬಾ ಬಾ. ಸಾರಿಕಾ, ನಮ್ಮವಳಿಗೆ ನಾಟಕ ಅಂದ್ರೆ ಆಗಲ್ಲ, ಆದ್ರೆ ನಮ್ಮವಳ ಮನಸ್ಸು ಹೂವಿನಷ್ಟೇ ಮೃದು. ಅವಳು ಒಳಗಡಿದ್ದಾಳೆ. ನಾನು ಅವಳಿಗೆ ಕರೆದು ಈ ವಿಷಯ ಎಲ್ಲ ಹೇಳಿದ ಮೇಲೆ ನೀನನ್ನು ಪರಿಚಯ ಮಾಡ್ತೀನಿ. ಅಷ್ಟೋ ಮರ ನೀ ಇಲ್ಲೇ ನಿಂತಿರು, ಆಯ್ತಾ? ಹಾ, ಅಲ್ಲೇ ನಿಂತಿರು. ಬೇಗ ಕರಿತೀನಿ. ಹಾ, ಅವೋ ಏ ಅವೋ, ಯವ್ವ ಯಾಕೆ ಹಂಗ ದುರ್ಗುಟ್ಕೊಂಡು ನೋಡಕತ್ತಿದ್ದಿ? ನಮ್ಮನೆ ಮರ್ಯಾದೆ ತೆಗಿಬೇಕು ಅಂತ 2 ದಿವಸ ಕಾಯ್ಕೊಂಡಿದ್ದ. 2 ದಿವಸ ಕಾಯ್ಕೊಂಡಿದ್ದೆ. ನಾನ್ ನೋಟೆ ಉರ್ಸಕ್ಕೇನೆ ನನ್ನ ನೋಟೆಲ್ ಉಡ್ತಿಲ್ಲ. ಪಾಪ ನನ್ನ ಮಗನೇ, ನನ್ನ ನೋಟೆಲ್ ಯಾಕೋ ಉಡ್ತೆ? ಈ ಮನೆ ಮರ್ಯಾದೆ ತೆಗಿಕೆ ನನ್ನ ನೋಟೆಲ್ ಉಟ್ಟು ಬಂದ. ನಾನು ಈ ಮನೆತನದ ಮರ್ಯಾದೆಯನ್ನ ಅವರಾಜಾಗ್ತಾ ಇದ್ದೀನ. ಏನವ್ವ, ಏನಾಯ್ತು ಅಂತ ಹೇಳವ್ವ, ಏನಾಯ್ತು ಅಂತ ಹೇಳು. ಏನಾಯ್ತು ಅಂತ ಹೇಳ್ಬೇಕೆ? ನೀನ್ ಮಾಡಿರೋ ಗಣದಾರಿ ಕೆಲ್ಸಕ್ಕೆ ರೋಡಲ್ಲಿ ಹೋಗೋ ನಾಯಿಗಳೆಲ್ಲ ನಿಮ್ಮವನ್ನ ಬೈತಾ ಇದ್ದಾರೆ. ಅದಾರು ನಿನ್ ಸ್ನೇಹಿತನಂತಲ್ಲ ಹಿರಾಟು, ಅವನ್ ಬಂದು ನಮ್ ತವ ಕೇಳ್ತಾನೆ, ನಿನಗೆ ಮಗ ಬೇಕು, ಮಗನ್ ಹೇಳಬೇಕು ಅಂತ. ಮಗ, ನಂಗೇನಾದ್ರೂ ಚಿಂತೆ ಇಲ್ಲ. ನಿನಗೇನಾರು ಆದ್ರೆ ಈ ನಿಮ್ಮವ್ವ ಬದುಕಿರ್ತಾಳೆ ಅಲ್ಲ. ಯಾಕವ್ವ, ಯಾಕೆ ಈ ರೀತಿ ಮಾತಾಡ್ತಾ ಇದ್ಯಾ? ಪ್ರತಿ ಮಾತಿಗೂ ಅಪಶಕುನದ ಮಾತು. ಅದೇ ಡಾಕ್ಟರ್ ನಿನಗೆ ಏನ್ ಹೇಳಿದಾರೆ ಹೇಳು? ನಿನಗೆ ಹಾರ್ಟ್ ಅಲ್ಲಿ ಚಿಕ್ಕದೊಂದು ಹೋಲ್ ಇದೆಯಂತೆ. ಇನ್ನೇನಾದ್ರೂ ಇದೇ ರೀತಿ ಮನ್ಸಿಗೆ ಹಚ್ಕೊಂಡ್ರೆ ನನ್ನನ್ನು ಬಿಟ್ಟು ಹೊಟ್ಟೋಗ್ಬಿಡ್ತೀಯವ್ವ ನೀನು. ಅಲ್ಲ, ಇಷ್ಟೆಲ್ಲ ಬಯಕತ್ತಿದ್ಯಲ್ಲ ನೀನು. ನಾನು ಏನ್ ತಪ್ಪು ಮಾಡಿದ್ದೀನಿ? ಹೇಳವ್ವ, ಹೇಳು. ಏನ್ ತಪ್ಪು ಮಾಡಿದಿ ಅಂತ ಕೇಳ್ತಾ ಇದೀಯಲ್ಲ ಮಗ. ಅವನ್ ಪಿರುತಿ ಮಾಡಿರೋ ಹುಡುಗಿನ ನೀನ್ ಪಿರುತಿ ಮಾಡಿದೀಯಂತೆ. ಮಗ, ಇದು ಹೆಣ್ಣಿನ ವಿಷಯ. ಅದಕ್ಕೆ ನನಗೆ ಭಯ ಜಾಸ್ತಿ. ಮಗ, ಏನುವ? ಈ ನಿಮ್ಮವಂದು ಒಂದ್ ಮಾತು ನಡ್ಸ್ಕೊಡ್ತೀಯ? ಇಲ್ಲ ಅನ್ಬಾರ್ದು. ಹಂಗಾದ್ರೆ ನೋಡು, ಅದೇನಂತ ಹೇಳವ? ಹುಡುಗಿನ ಮಾರ್ತು ಬಿಡು. ಬೇಡವ್ವ, ಹಂಗೆಲ್ಲ ಮಾತಾಡ್ಬೇಡ್ರಿ. ಇದ್ರಲ್ಲಿ ಪಾಪ ನಿಮ್ಮ ಮಗಂದು ಯಾವ ತಪ್ಪು ಇಲ್ಲ. ನಾನೇ ಅವ್ರನ್ನ ಮನಸಾರಿ ಪ್ರೀತಿಸಿದ್ದು. ದಯವಿಟ್ಟು ಅವ್ರಿಗೆ ಈ ರೀತಿ ಬಾಯಿ ಬಂದಂಗೆ ಮಾತಾಡ್ಬೇಡಿಯವ್ವ. ಅವ್ವ, ನಿಮ್ ಕೈ ಮುಗಿತೀರವ್ವ. ನಮ್ಮಿಬ್ಬರನ್ನು ದೂರ ಮಾಡಬೇಡಿಯವ್ವ, ದೂರ ಮಾಡಬೇಡಿಯವ್ವ. ಭಗವಂತ, ಎಂಥ ಸಂದಿಗ್ಧ ಪರಿಸ್ಥಿತಿಗೆ ನನ್ನ ತಂದ್ಬಿಟ್ಟಿಯಪ್ಪ. ಎಂಥ ಪರಿಸ್ಥಿತಿಗೆ ನನ್ನ ತಂದ್ಬಿಟ್ಟೆ. ನೋಡವ್ವ,
ನನ್ನ ಕೂಸು ಏನು ತಿಳಿದಿರು ಮುಗ್ಧ ಅವರನ್ನ ಜೊತೆಗಿದ್ದು ಕಡೆವರೆಗೂ ನೋಡ್ಕೋತೀಯ ತಾನೇ. ಅವನ್ನ ನನ್ನ ಸ್ಥಾನದಲ್ಲಿ ನಿಂತ್ಕೊ ಅವನ್ನ ಸಂದಾಗಿ ನೋಡ್ಕೋಬೇಕು, ಆಯ್ತಾ? ಏನ್ಲ ಹಿಂಗೆ ನಿಲ್ತಿರೋ, ಉಣ್ಣಕ್ ಬರ್ತಿರೋ? ಕರ್ಕೊಂಡ್ ಬಾ. ಹಲೋ ಕೊಂಡ್ಲಿ ಹಾಗೂ ಸಿದ್ದಾಪುರದ ನಗರದ ನಾಟ್ಯ ಕಲಾ ಪ್ರೇಮಿಗಳೇ, ಇತ್ಲ ಕಡೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. ಇವತ್ತಿನ ನಮ್ಮ ನಾಟಕ ಅಣ್ಣ ಕೊಟ್ಟ ಉಡುಗೊರೆ. ಯಾವುದು? ಯಾಕ್ರಿ ನಾಟಕದಲ್ಲಿ ಒಂದು ನಾಟಕ ಅಲ್ಲನು ಹುಚ್ಚಪ್ಪ, ಅದು ಅರ್ಥ ಆಗ್ತದು. ಏನ್ ಲಾಸೇಸ? 30,000 ರೂಪಾಯಿ ನಾಟಕಕ್ಕೆ ದುಡ್ಡು ಕೊಟ್ಟು ಅಧ್ಯಕ್ಷ ಆದವ ನಾನು, ನಂದು ಬಿಟ್ಟು ಬರೀ ನಿಂದಷ್ಟು ಹೊಗಳಾಕತ್ತಿದ್ದಲ್ಲ. ಇನ್ನೂ ಹೊಗಳ ನಿಂತಿರಿ ನಾನು ಅಷ್ಟೇ. ನೀವೇ ಬೇಡ, ನೀವು ಹೊಗಳೋದು ಬೇಡ, ನಂದು ನಾನಾ ಹೊಗಳ್ತಿದ್ದೇನೆ. ಹೆಂಗೆ ಕರಿಬೇಕು ಜನರನ್ನ? ಹೆಂಗ ಬರ್ರೋ ನಿಮ್ಮ ಅವ್ರು, ನಿಮ್ಮ ಅಕ್ಕರು, ನಿಮ್ಮ ತಾಯಿ ಯಾವನಾರ ಓದಿಸ್ತೀರಿ ನೀವು ನಮ್ಮನ್ನ? ಅವ್ರನ್ನ ಕರ್ಕೊಂಡು ಬರ್ರಿ ನಾಟಕ ಅಂತ ಹೇಳ. ಬಿಡಿ ಹೇಳ್ರಂಗ ನಾಟಕನು ಬಾರಿ ಮಾಡ್ತಾನೆ ಅವ. ಅವನು ಹೌದಲ್ಲ ಪಾಪ, ಭಾರಿ ರಾಘವನ ಪಾತ್ರನು ಬಾರಿ ಆಯ್ತು. ಅವನ್ ರಾಘವನ ಬರಕತ್ತಾನ. ಶೇಷಣ್ಣ, ಶೇಷಣ್ಣ, ಹೆಂಗ ನಡೆದೈತಿ ನಮ್ಮ ನಾಟಕದ ಪ್ರಚಾರ? ಅಯ್ಯೋ ಇಡೀ ಎಲ್ಲ ಸಿದ್ದಾಪುರ ತಿರುಗಿ ಮತ್ತೆ ಇಲ್ಲಿಗೆ ಬಂದಿನಿ ಕೊಂಟ್ಲಿಗೆ. ಏನಂತ ಪ್ರಚಾರ ಮಾಡಿದಿ? ನೀನು ಪ್ರಚಾರ ಮಾಡಿದಪ್ಪ. ನಂದ ಹೇಳ್ತೀನ. ಹಾಸ್ಯ ಚಕ್ರವರ್ತಿ ಗಾನಗಂಧರ್ವ ಈ ನಾಟಕದಲ್ಲಿ ನಮ್ಮ ರಾಘಣ್ಣ ಭಾರಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅಂತ ಭಾರಿ ಮಾಡಿನಿ. ಹೌದಪ್ಪ. ನೀನ್ ಎಷ್ಟು ಪ್ರಚಾರ ಮಾಡಿ ಅಂತ ನಿನ್ನ ಮಾತನಾಗೆ ಗೊತ್ತಾಗ್ತೈತೆ ನನಗೆ. ಯಾಕಂದ್ರೆ ನಾನು ಹೀರೋ ಪಾತ್ರ ಮಾಡೋನು, ನಿನ್ನ ಹಾಸ್ಯ ಪಾತ್ರ ಅಂತ ಪ್ರಚಾರ ಮಾಡಕತ್ತೇನೆ. ಹಿಂಗ ಅಂದಿನ ನಾನು. ನಿನ್ನಷ್ಟಾಗ ನೀ ಹೇಳ್ಕೊಂಡಿ. ನಿನ್ನ ಪಾತ್ರಪ್ಪ, ನಿನ್ನ ಪಾತ್ರ ಕಾಣ್ಬೇಕಲ್ಲ. ಹೌದಾ ಹುಲಿಯ ಹಡಿ ಶಾವಿಗೆ ಮಜ್ಜಿ. ನಾಳೆ ನಡೆಯುವ ನಾಟಕದಲ್ಲಿ ನಾನೇ ಹುಲಿಯಾಗಿ ಮೆರೆಯಬೇಕು. ಶೇಷ, ಈ ಊರ ಹುಲಿ ಅಂದ್ರೆ ಯಾರಲ್ಲ ನೀವು? ಮತ್ತೆ ಬರೀ 4 ಮಾತು ಕೊಟ್ಟವನು ಮಾತಾಡಕ್ ಬರಂಗಿಲ್ಲ, ಅವನ ಹುಲಿ ಅಂತಲ್ಲ. ಏನ್ ಬಾಗುಳ್ತಾ ಇದ್ದೆ ನೀನು? ಹೇಳ ಶೇಷ. ಸಾವುಕಾರ, ಇನ್ನು ನಿಮ್ ಸುದ್ದಿ ಗೊತ್ತಿಲ್ಲ ಅವನಿಗೆ. ಅಲ್ಲ, ನಾಗರ ಪಂಚಮಿ ದಿವಸ ಎಷ್ಟೋ ಮಂದಿ ಮುದುಕ್ಯಾರು ನಿಮ್ಮ ಮೀಸಿಗೆ ಜೋಕಾಲಿ ಕಟ್ಟಿ ಆಡಿದ್ರು. ರಿಕಾರ್ಡ್ ನಿಮ್ದು. ಶೇಷ, ರಂಗ, ಯಾಕೆ ಸುಮ್ಮನೆ ಕಿತ್ತಾಡ್ಕೊಳ್ತೀರಿ? ಕಲಾವಿದ್ರು ನಾವು ಅಂದ ಮೇಲೆ ನಾವೆಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ನಡೆಸಿದರೆ ಕಲಾರಂಗದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗುವುದು. ಅದನ್ ಬಿಟ್ಟು ಮಧ್ಯದಲ್ಲಿ ನಾವು ಕಿತ್ತಾಡ್ಕೊಂಡ್ರೆ ನಮ್ಮಲ್ಲಿ ನಮಗೆ ಜಗಳ ಹುಟ್ಟಿ ಅಲ್ಲಿ ವಿಷದ ಜ್ವಾಲನೆ ಹತ್ತುರಿಯತ್ತೆ. ವಿರಾಟ್, ನಾನಿಗೊಂದು ಮಾತು ಹೇಳ್ತೀನಿ ಕೇಳು. ನಮ್ಮನ್ನ ಪ್ರೀತಿಸುವ ಹೃದಯವನ್ನ ನಾವು ಪ್ರೀತಿಸಬೇಕೇ ವಿನಃ ಒಲ್ಲದ ಮನಸ್ಸಿನಿಂದ ನಾವು ಇನ್ನೊಂದು ಹೃದಯವನ್ನ ಪ್ರೀತಿಸೋದಕ್ಕೆ ಹೋಗಬಾರದು. ನಿನ್ನಿಂದ ನೀತಿ ಪಾಠ ನಾನು ಕಲಿಬೇಕಾಗಿಲ್ಲ. ನಾನಿಲ್ಲಿ ಯಾರಿಗೂ ನೀತಿ ಪಾಠವನ್ನ ಹೇಳ್ಕೊಡ್ತಾ ಇಲ್ಲ. ಹಿರಿಯರು ಬಿಟ್ಟು ಹೋದ ನಾನ್ ನುಡಿಗಳನ್ನ ನಿನಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಿಡುದು ನಿನಗೆ ಬಿಟ್ಟಿದ್ದು. ನಾಯಿ ಕಚ್ಚತ್ತೆ ಅಂತ ಹೇಳಿ ನಾವು ನಾಯಿಗ ಕಚ್ಚಬಾರ್ದು ವಿರಾಟ್. ಅದು ಒಳ್ಳೇದು ಅಲ್ಲ. ನೋಡು, ನೀನು ಒಳ್ಳೆಯವನಾದ್ರೆ ನಮಗೂ ಒಳ್ಳೇದು, ನಮ್ಮ ನಾಡಿಗೂ ಒಳ್ಳೇದು, ನಮ್ಮ ಕಲಾರಂಗಕ್ಕೂ ಒಳ್ಳೇದು. ಜುಮ್ನೂರಲ್ಲಿ ನಡೆಯುವ ನಮ್ಮ ನಾಟಕ ಕೂಡ ಪ್ರಥಮ ಬಹುಮಾನ ಬರೋದ್ರಲ್ಲಿ ಸಂದೇಹನೇ ಇಲ್ಲ. ನೋಡು, ನಾಳೆನೆ ರಂಗತಾಳಿ ಇಟ್ಕೊಂಡಿದೀವಿ. ಇನ್ನೂ ರೆಡಿ ಆಗ್ಬೇಕು. ನೀನು ಇನ್ನೂ ರೆಡಿ ಆಗಿಲ್ಲ. ಬೇಗ ಬಂದ್ಬಿಡು ಪ್ರಾಕ್ಟೀಸಿಗೆ. ಗೊತ್ತಾಯ್ತಾ? ಬರ್ತೀವಿ. ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ನಾನು ಹುಚ್ಚು ನಾಯಿನ? ಹೌದು ಕಲ್ಲ, ನಾನು ಹುಚ್ಚು ನಾಯಿನೇ ಕರೆ. ಈ ಹುಚ್ಚು ನಾಯಿಯನ್ನ ಕೆಣಕಿದ್ರೆ ಕಚ್ಚದೆ ಬಿಡೋದಿಲ್ಲ. ರಾಘವ, ನೀನು ಬದುಕಿರುವವರೆಗೂ ನನ್ನಾಟ ಏನು ನಡೆಯೋದಿಲ್ಲ. ನಿನಗೆ ಹೊತ್ತು ನೋಡಿ ಮತ್ತೇರಿಸ್ತೇನೆ. ಇದು ವಿರಾಟ್ ಆಗ್ತಾ ಇರೋ ಚಾಲೆಂಜ್.
ಈ ನಿನ್ನ ಮಗನಿಗೆ ಒಳ್ಳೆ ಕಾಲ ಇವತ್ತಿಂದ ಪ್ರಾರಂಭವಾಗಿದೆ. ನಾಳೆ ದಿನ ಜುಮ್ನೂರಲ್ಲಿ ನಡೆಯುವ ನಮ್ಮ ನಾಟಕ ಏನಾದರೂ ಪ್ರಥಮ ಬಹುಮಾನ ಬಂದಿದ್ದೇ ಹೋದಾದರೆ ನನ್ನ ಇಷ್ಟು ದಿನದ ಶ್ರಮಕ್ಕೆ ಬೆಲೆ ಸಿಗುವ ಕಾಲ ಬಂದೊದಗಿದೆ. ಅದಕ್ಕಾಗಿ ನಾನು ಜುಮ್ನೀರು ಹೊರಟಿದ್ದೇನೆ. ಬರೋದಕ್ಕೆ 1 ವಾರ ಆಗಬಹುದು. ನನ್ನ ನಾಟಕ ಬೇರಿಗೊಳಿಸಲಿ ಅಂತ ನನಗೆ ಆಶೀರ್ವಾದ ಮಾಡುವ. ಆಶೀರ್ವಾದ ಮಾಡಿ. ತಾಯಿ ನಿನ್ನನ್ನು ಕಾಪಾಡ್ತಾಳೆ. ಕಲೆ ಮೇಲೆ ನಿನಗಿರೋ ಗೌರವ, ಭಕ್ತಿ, ಶ್ರದ್ಧೆ ನಿನಗೆ ಗೆಲ್ಲಿಸ್ತದೆ. ಹೆದರ್ಕೋಬೇಡ. ತಾಯಿ ಶಾರದಾಂಬೆ ಆಶೀರ್ವಾದ ಯಾವಾಗ್ಲೂ ನಿನ್ಗಿರ್ತದೆ ಮಗ, ನಿನ್ ಮೇಲೆ ಇರ್ತದೆ. ಗೆದ್ದು ಬಿಟ್ಟೆ ಕಣವ್ವ, ಗೆದ್ದು ಬಿಟ್ಟೆ. ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಹೆತ್ತ ತಾಯಿಯವ್ವ, ಹೆತ್ತ ತಾಯಿ. ನೀ ನನಗೆ ಅಭಯ ಇತ್ತು ಆಶೀರ್ವಾದ ಮಾಡಿದೀಯ ಅಂದ ಮೇಲೆ ಖಂಡಿತ ಗೆಲುವು ಅನ್ನೋದು ಕಟ್ಟಿಟ್ಟ ಬುತ್ತಿಯವ, ಬುತ್ತಿ. ನಾನೇನೋ ನಾಟಕ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಆದ್ರೆ ನಿನ್ನ ಆರೋಗ್ಯದ ಕಡೆ ಲಕ್ಷ್ಯ ಕೊಡು. ಮೊದಲು ನಿನಗೆ ಹುಷಾರಿಲ್ಲ. ನಾನು ಬರುವವರೆಗೆ ನೀನು ಹುಷಾರಾಗಿರ್ಬೇಕೇವಾ, ಹುಷಾರಾಗಿರ್ಬೇಕು. ಅಂದಾಗೆ ನಾನು ಬರ್ತೀನವ್ವ, ನಾನು ಹೋಗ್ತೀನಿ. ಮಗ ಏನು ಇಲ್ಲ ಮಗ, ಅಳದು ನನಗೂ ನಾಟಕ ನೋಡೋಕೆ ಬರಬೇಕು ಅಂತ ಆಸೆ ಇದೆ. ಆದರೆ ಏನು ಮಾಡಲಿ, ಇತ್ತೀಚೆಗೆ ಎದೆ ನೋವು ತುಂಬ ಕಾಣಿಸ್ಕೊಳ್ತಾ ಇದೆ. ಆಳಾದು ಈ ಮಂಡಿ ನೋವು ಬೇರೆ. ಮಗ ನೀನಲ್ಲಿ ನಾಟಕದಾಗಿ ಅಭಿನಯಿಸ್ತೀಯಲ್ಲ, ಅದ್ರದ್ದು ಒಂದು ಸಣ್ಣ ತುಣುಕನ ನಿಮ್ಮವ್ವನ ಮುಂದೆ ಹೇಳಿ ತೋರಿಸ್ತೀಯ? ಅವ ನೀನ್ ಹೇಳಾಕತ್ತಿ ಅಂದ್ಮೇಲೆ ನಾನು ಯಾವತ್ತೂ ರೆಡಿನ. ನನ್ನ ಮಗ ಅಭಿನಯ ಮಾಡೋದನ್ನ ಮುಂದೆ ಕೂತ್ಕೊಂಡು ನೋಡ್ಬೇಕಿತ್ತು ನಮ್ಮವ್ವ, ಆದ್ರೆ ನಮ್ಮವ್ವ ಬರಕ್ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ನಾಟಕದಲ್ಲಿ ಮಧ್ಯದಲ್ಲಿ ಬರೋದು ಒಂದು ಸೀನ್ ಇದೆ. ಆ ಸೀನಿನ ಒಂದೇ ಒಂದು ಛಲಕ್ ಕಾಣಿಸ್ಬಿಡ್ತೀನವ್ವ, ನೀನು ಹೋಗ್ತಾ ಇರು. ಹರಿಯಲಿ ರಕ್ತ, ಇಂಥ ಬಂಡ ಗಂಡುಗಳಿಗೆ ಗುಂಡೇಟು ಬಡಿದು ಇಂಥ ಚಾಂಡಾಲ ಮಕ್ಕಳನ್ನು ಹೆತ್ತ ಭಾರತಾಂಬೆ ಸುರುಸಿದ್ದಿ ಅಳು ಕಣ್ಣೀರು. ಇಂಥ ವಿಷ ಜಂತುಗಳಿಗೆ ಜನ್ಮ ನೀಡುವುದಕ್ಕಿಂತ ಬಾರಿದಾಗಿ ಹೋಗಲಿ ಭಾರತದ ಆರ್ಯ ನಾರಿಯರ ಹಸಿರು. ಸೇಡು ಸೇಡು ಸೇಡೆಂಬ ಅಗ್ನಿಕುಂಡ ಹತ್ತಿ ಉರಿತಾ ಇದೆ ಈ ಪ್ರಕಾಶನ ಹೃದಯದಲ್ಲಿ. ಸೇಡಿಕೆ ಸೇಡನ್ನ ನಾನು ತೀರ್ಸ್ಕೊಳ್ಳಿಲ್ಲ ಅಂದ್ರೆ ಐ ಆಮ್ ನಾಟ್ ಪ್ರಕಾಶ್. ಪ್ರಕಾಶ್ ವೆಟ್ ಅಂಡ್ ಸೀ. ನಾನು ಬರೋದು ಯಾವತ್ತೂ ಲೇಟು, ಆದ್ರೆ ಬಂದ ಮೇಲೆ ಲೇಟೆಸ್ಟ್ ಆಗಿರ್ತೀನಿ. ಮತ್ತೆ ಯವ್ವ, ನೀನು ಪ್ರಾಯ ಇರುವಾಗ ನಮ್ಮಪ್ಪ ನೀನು ಸೇರಿ ಒಂದ್ ಜಾನಪದ ಹಾಡು ಹೇಳ್ತಿರಲ್ಲ ಯವ್ವ, ಆ ಹಾಡಿನೊಂದ್ಸಲಿ ಬರ್ಬೇಕವ್ವ, ಬರ್ಬೇಕಾ? ಕೊಡಗನ ಕೋಳಿ ಗೀತ, ಕೊಡಗನ ಕೋಳಿ ಗೀತ ನೋಡುವ ತಂಗಿ, ಕೊಡಗನ ಕೋಳಿ ಗೀತ. ಆಡು ಆಡಿಯಾನುಗಿ ಗೋಡೆ ಸುಣ್ಣವನುಗಿ, ಆಡು ಆಡಿಯಾನುಗಿ ಗೋಡೆ ಸುಣ್ಣವನುಗಿ, ಆಡು ಬಂದ ಪಾತ್ರೆಯೊಳ ಗೀತ. ಕೊಡಗನ ಕೋಳಿ ಗೀತ, ಕೊಡಗನ ಕೋಳಿ ಗೀತ, ಕೊಡಗನ ಕೋಳಿ ಗೀತ, ಕೊಡಗನ ಕೋಳಿ ಗೀತ, ಕೊಡಗನ ಕೋಳಿ ಗೀತ.
ಕೋಳಿ ನುಂಗಿತ ಕೊಡಗನ ಕೋಳಿ ನುಂಗಿತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ ಅವ್ವ ಯಾಕೋ ಏನು ಇವತ್ತು ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ ಅವ್ವ, ನನಗೆ ಮನಸ್ಸೇ ಬರ್ತಾ ಇಲ್ಲ. ಯಾಕೋ ಏನೋ ಪ್ರತಿ ಕ್ಷಣ ಪ್ರತಿ ನಿಮಿಷ ನನ್ನ ಹೃದಯದ ಮಿಡಿತ ಹೋಗ್ಬೇಡ 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 ಅಂತ ಬೇಡವಾ? ಈ ನಾಟಕ, ಈ ರಂಗಭೂಮಿ, ಬಣ್ಣ, ಈ ನಟನೆ ಯಾವುದು ನನಗೆ ಬೇಡ. ನಿನ್ನ ಜೊತೆ ಈಡ್ ದಿವಸ ನಾನ್ ಬೇಡ ಬೇಡ ಅಂದ್ರು ನನಗೆ ನಾಟಕ ತಾಲೀಮು ಅಂತಿದ್ದೆ. ಈಗ ಶಾರದಾ ತಾಯಿ ನಿಂಗೆ ಒಲ್ದು ಬಂದವಳೆ. ಈಗ ಒಲ್ಲೆಂದ್ರೆ ಹೆಂಗೆ ಮಗ? ಹೋಗ್ಬಿಟ್ ಬಾ, ಒಳ್ಳೇದಾಯ್ತತೆ. ನಿನ್ನ ಪ್ರತಿಭೆ ಸೂರ್ಯನ ಕಿರಣದಂತೆ ಪ್ರಜ್ವಲಿಸಲಿ. ಆ ತಾಯಿ ಶಾರದಾಂಬೆಯ ಆಶೀರ್ವಾದ ಸದಾ ನಿನ್ನ ಮ್ಯಾಗಿರ್ಲಿ. ಹೋಗ್ಬಾ ಕಂದ, ಹೋಗ್ಬಾ. ಬೇಗ ಬಂದ್ಬಿಡ್ತೀರಾ? ನೀವು ಹೋಗು. ಯಾಕೆ ಹೊಟ್ಟೆ ಒಳಗೆ ಒಂಥರ ಸಂತ ಆಗ್ತೈತೆ, ಬೊಲಗಣ್ಣು ಬೇರೆ ಯಾಕೋ ಅದರ್ತಾ ಐತೆ, ಮನಸ್ಸಿಗೆ ಒಂಥರ ಕಳವಳ ಆಯ್ತಾ ಐತೆ. ಹೋಗೋದೇನೋ ಹೋಗು ಅಂದ್ಬಿಟ್ಟೆ, ಯಾಕೆ ಸಮಾಧಾನನೇ ಆಯ್ತಾ ಇಲ್ವಲ್ಲ ದ್ಯಾವ್ರೆ. ನನ್ನ ಮಗ ಕಲೆ ಮ್ಯಾಕೆ ಬೋ ಪ್ರೀತಿ ಇಟ್ಕೊಂಡವನೆ. ಅವ್ವ ಶರವ್ವ, ನನ್ನ ಮಗನಿಗೆ ಮೋಸ ಮಾಡಬೇಡವ್ವ, ಮೋಸ ಮಾಡಬೇಡ. ನನ್ನ ಮಗನ್ನ ನೀನೇ ಕಾಯ್ಬೇಕು ತಾಯಿ, ನೀನೇ ಕಾಯ್ಬೇಕು. ಹಲೋ, ಕಲಾಭಿಮಾನಿಗಳಲ್ಲಿ ಸವಿನಯ ವಿನಂತಿ. ಕಲಾಭಿಮಾನಿಗಳೇ, ಚುಮ್ಮನೂರಿನಲ್ಲಿ ಹಾಕಿರುವ ದಿವ್ಯ ಭವ್ಯ ರಂಗು ರಂಗಿನ ರಂಗ ಸಂಚಿಕೆಯಲ್ಲಿ ತಮ್ಮೆದುರಲ್ಲಿ ಪ್ರಸ್ತುತಪಡಿಸುವಂತಹ ನಾಟಕದಲ್ಲೊಂದು ನಾಟಕ. ಕಲಾಭಿಮಾನಿಗಳಾದ ತಾವು ಶಾಂತ ರೀತಿಯಲ್ಲಿ ಈ ನಾಟಕವನ್ನ ವೀಕ್ಷಿಸಿ ಹರಸಿ ಆಶೀರ್ವಾದಿಸಿ. ನಾಟಕ ಗಣೇಶ ಸ್ತುತಿಯೊಂದಿಗೆ ಪ್ರಾರಂಭವಾಗಲಿಕ್ಕಿದೆ. ಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಯೇ ಏಕದಂತಂ ಉಪಾಸ್ಮಹೇ. ಹಬ್ಬ ಸಾವುಕಾರ ರುದ್ರಪ್ಪನವರಂದ್ರೆ ಅದೆಷ್ಟೊಂದು ಒಳ್ಳೆಯವರು. ಬಡ ಜನತೆಯ ಮೇಲೆ ಅದೆಷ್ಟೊಂದು ಪ್ರೀತಿ ವಿಶ್ವಾಸ, ಸದಾಕಾಲ ನ್ಯಾಯ ನೀತಿ ಧರ್ಮದಿಂದಲೇ ನಡೆದುಕೊಳ್ಳುವರು. ಆದ್ರೆ ಏನ್ ಮಾಡೋದು, ಅಂಥ ಪುಣ್ಯಾತ್ಮಗಳು ಕೂಡ ವೈರಿಗಳ ಕಾಟ. ಇದೆಲ್ಲ ಯಾವಾಗ ಬಿಡುಗಡೆ ಆಗುತ್ತೋ ಏನೋ.
ಕಾಲ್ ಕೆಟ್ಟೋಗಿದ್ದು ನಿಮ್ಮಂತ ಹೆಣ್ಮಕ್ಕಳಿಂದಲೇ ಪಾರು. ಓಹೋ ಧಣೀರು ನೀವಿಲ್ಲಿ ಸುಮ್ನೆ ಹೆಣ್ಮಕ್ಳು ಸಿಕ್ಕಾರಂತ ಹೇಳಿ ಬಾಯಿ ಬಂದಂಗೆ ಮಾತಾಡಕ್ ಹೋಗ್ಬೇಡ್ರಿ. ಸುಮ್ನೆ ನಿಮ್ಮಂತ ಹೆಣ್ಮಕ್ಳ ಹೆಸರನ್ನು ಹಾಳು ಮಾಡೋದಕ್ಕೆ ನನ್ಗೇನು ಹುಚ್ಚ? ಇದ್ದ ವಿಷಯನ ಇದ್ದ ಹಾಗೆ ಹೇಳ್ತಾ ಇದ್ದೀನಿ. ನಿಜ, ಯಾರೋ ಒಬ್ರ ಹಲಕ ಕೆಲಸ ಮಾಡಿದ್ರು ಅಂತ ಎಲ್ಲರನ್ನೂ ಅದೇ ದೃಷ್ಟಿಯೊಳಗೆ ನೋಡಬಾರ್ದ್ರಿ ಧಣಿಯರ. ನೋಡ್ರಿ, ನಿಮ್ ಜೋಡಿ ಮಾತಾಡ್ಕೊಂಡು ನಿಂದ್ರಾಕ ನನಗ್ ಸಮಯ ಇಲ್ಲ. ಮೈಸೂರಿಂದ ನಮ್ಮ ಅಣ್ಣ ಬರಾಕತ್ತಾನ, ನಾನ್ ಮನೆಗೆ ಹೋಗ್ಬೇಕು. ನಾ ಹೋಗ್ತೀನಿ. ಹೋಗುವಂತೆ ನಿಂತ್ಕೋಪಾರು. ನೋಡು, ಸುತ್ತಿ ಬೆಳೆಸಿ ಮಾತನಾಡೋ ಅಭ್ಯಾಸ ನನಗಿಲ್ಲ. ಸುತ್ತಿ ಬೆಳೆಸಿ ಮಾತನಾಡಿ ಏನು ಪ್ರಯೋಜನ ಇಲ್ಲ. ನೋಡು, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಅದೇನೋ ನಿಮ್ಮ ಮನೆಯಲ್ಲಿ ನಿನಗೆ ಗಂಡು ನೋಡ್ತಾ ಇದ್ದಾರಂತೆ. ಹೌದು, ಅದಕ್ಕ ನಮ್ಮಣ್ಣ ಮೈಸೂರಿಂದ ಊರಿಗೆ ಬರಾಕತ್ತಾರ. ಬರ್ಲಿ ಬಿಡು. ಅಲ್ಲ, ಸುಮ್ನೆ ಅಲ್ಲೇ ಇಲ್ಲೇ ಯಾಕೆ ನಿನಗೆ ಗಂಡು ನೋಡ್ತಾ ಇದ್ದಾರೆ? ನಿನಗೆ ಸರಿಯಾದ ಜೋಡಿ ನಾನು ಇಲ್ಲೇ ಇರುವಾಗ. ಹಣ್ಯಾರ, ಬಾಯಿ ಬಂದಂಗ್ ಮಾತಾಡಕ್ ಹೋಗ್ಬೇಡ್ರಿ. ಬಾಯಿ ಬಂದಂಗ್ ಮಾತಾಡಿದ್ರ ಕುಂತ ಜನ ಹುಚ್ಚ ಅಂತ ಕರೀತಾರ. ಬಹಳ ಮಾತಾಡಿ ಹೊತ್ತುಗಳದು ನನ್ನ ಪ್ರೀತಿಯ ಮತ್ತು ನೆತ್ತಿಗೇರಿಸಬೇಡ. ಸುತ್ತಮುತ್ತ ಯಾರಿಲ್ಲದ ಈ ಹೊತ್ತಿನಲ್ಲಿ ನಿನ್ನ ಮೆತ್ತಡನೆಯ ಗಲ್ಲಕ್ಕೆ ಮುತ್ತಿನ ಮಳೆ ಸುರಿಸುವೆ ಬಾ. ಇಲ್ಲವಾದರೆ ಹೊತ್ತೇರುವುದರೊಳಗೆ ನಿನಗೆ ಮತ್ತೆ ಬರುವ ಔಷಧಿ ಕೊಟ್ಟು ನಿನ್ನ ಶೀಲ ಸಂಪತ್ತವನ್ನು ಹಾಳು ಮಾಡದಿದ್ದರೆ ನನ್ನ ಹೆಸರು ವಿರಾಟನೇ ಅಲ್ಲ. ಮದುವೆಯಾದ ಪ್ರಥಮ ರಾತ್ರಿ ಮಾಡಬೇಕಾದ ಕೆಲಸನ ಇವತ್ತೇ ಮಾಡಿ ಮುಗಿಸ್ಬಿಡ್ತೀನಿ. ಕಾಮದ ಪಿತ್ತ ನೆತ್ತಿಗೆ ಏರ್ದ ನಾಯಿ ಬಾಯಿ ಬಂದಾಗೆ ಮಾತಾಡ್ತಿದ್ದೀನೋ? ನನ್ನ ಏನು ಅಂತ ತಿಳ್ಕೊಂಡಿದ್ಯೋ? ನೀನು ಬಾಯಿಂದ ಅಕ್ಷ ಬಂದು ನಿನ್ನ ಪಕ್ಕದಲ್ಲಿ ಮನೆಗೆ ಸೇರಕ್ ಹಾಸೋದಕ್ಕೆ ನಾನೇನೋ ನೀನು ಇಟ್ಟುಕೊಂಡ ಸೂಳೆ ಇಲ್ಲ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ. ಇಲ್ಲದೆ ಇದ್ರೆ ಈ ಸಮಾಜದ ವೀರ ಗರಿತಿಯರು ಗೆದ್ದು ಬಂದು ನಿನ್ನನ್ನು ಚಪ್ಪಲಿ ತಗೊಂಡು ಹೊಡಿತಾರೆ. ಇದೊಂದು ಮೂರ್ಖ ಸಮಾಜ, ಇದೊಂದು ಹೊಲಸು ಸಮಾಜ. ಸಭೆಯಲ್ಲಿ ದುಶಾಸನ ದ್ರೌಪದಿಯ ಸೀರೆ ಸೆಳೆಯುವಾಗ ಏಕೆ ಮೂಕಾಗಿ ಕುಳಿತಿತ್ತು ಈ ನಿನ್ನ ಸಮಾಜದ ಜನ? ಅಷ್ಟೇ ಯಾಕಲೇ ಆ ಭೀಮನಗೌಡ ಸಿಂಧೂರ ಲಕ್ಷ್ಮಣ ತಂಗಿಯನ್ನು ಹೊತ್ತೊಯ್ದು ರೇಪ್ ಮಾಡುವಾಗ ಏಕೆ ಮೂಕಾಗಿ ಕುಳಿತಿತ್ತು ಈ ನಿನ್ನ ಸಮಾಜದ ಜನ? ಎಷ್ಟಕ್ಕೂ ನಿನ್ನ ಶೀಲಕ್ಕೆ ಕೈ ಹಾಕಿದ್ರೆ ಈ ಸಮಾಜ ನನಗೇನ್ ಮಾಡುತ್ತೆ? ಬಾಬಾ 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 ಬಾಬಾ. ಒಂದು ಹೆಜ್ಜೆ ಮುಂದಿಟ್ರೆ ನಿನ್ನ ಅರನೆ ಕತ್ತರಿಸ್ಬಿಡ್ತೀನಿ. ಯಾರು? ನನ್ನ ಒಡ ಹುಟ್ಟಿದ ಸಹೋದರಿ ಅಲ್ಲ, ಊರಲ್ಲಿ ಹೋಗೋ ಹೆಣ್ಣು ಮಕ್ಕಳಿಗೆ ಕೈ ಹಾಕಿದ್ರೆ ಬಿಟ್ಟವನಲ್ಲ. ನನ್ನ ತಂಗಿ ಸರ್ಗಿ ಕೈ ಹಾಕಿದ್ರು ಬಿಡ್ತೀವಾ? ತೊಟ್ಟ ಬಿಡ್ತೀನಿ. ನಿಜವಾಗಿ ತಲೆಗೆ ಏಟು ಬಿದ್ದತ್ರಿ. ನನ್ನ ಮಗನ ತಲೆಗೆ ಏಟು ಬಿದ್ದೆ. ಸಮಾಧಾನ ಮಾಡ್ಕೊ, ರಘುಗೇನು ಆಗುದಿಲ್ಲ. ನನ್ನ ಮಗನಿಗೆ ಈ ರೀತಿ ಮಾಡಿರೋದು ಅವ್ರ ಹಾಳಾಗ ಹೋಗ ಬ್ಲಡ್ ತುಂಬಾ ಲಾಸ್ ಆಗ್ಬಿಟ್ಟಿದೆ. ಡಾಕ್ಟ್ರೆ, ನನ್ನ ಮಗನಿಗೆ ಏನಾಗದೆ ಡಾಕ್ಟ್ರೆ?
ನನ್ ಮಗನಿಗೆ ಏನಾಗದೆ ವಸಿ ಹೇಳಿ ಜಾನಕವ್ವ, ನೀವೇನು ಭಯ ಪಡಬೇಡಿ, ನೀವೇನು ಭಯ ಪಡಬೇಡಿ. ಆ ಭಗವಂತ ಇದ್ದಾನೆ ನೋಡಿ, ಅವನಿಗೆ ತುಂಬಾ ರಕ್ತ ಸೊರಗೋಗಿದೆ. ರಕ್ತ ಕೊಟ್ಟಿದ್ದೀನಿ ತಾಯಿ, ನೀನೇನು ಚಿಂತೆ ಮಾಡಬೇಡ. ಆದ್ರೆ ನಿಮ್ಮ ಮಗನ ತಲೆಗೆ ಬಲವಾದ ಏಟು ಬಿದ್ದಿರೋದ್ರಿಂದ ಇವತ್ತೇ ಆಪರೇಷನ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಆ ಆಪರೇಷನ್ಗೆ ಕನಿಷ್ಠ ಪಕ್ಷ ಒಂದು 10 ಲಕ್ಷ ರೂಪಾಯಿನಾದ್ರೂ ಬೇಕು. 10 ಲಕ್ಷ? 10 ಲಕ್ಷ ಡಾಕ್ಟ್ರೆ, 10 ಲಕ್ಷ ಎಲ್ಲಿಂದ ತರೋದು ಡಾಕ್ಟ್ರೆ? ನಮ್ಮಂತ ಬಡವರು ಎಲ್ಲಿಂದ ಕೊಡೋದು? ನೋಡಿ, ಆಪರೇಷನ್ ಮಾಡದೆ ಹೋದ್ರೆ ಜೀವಕ್ಕೇನು ಅಪಾಯ ಇಲ್ಲ ತಾಯಿ. ಆದ್ರೆ ಆದ್ರೆ ಏನು ಡಾಕ್ಟರ್ ಹೇಳಿ ಡಾಕ್ಟ್ರೆ? ನೋಡವ, ಅವನಿಗೆ ಮೆದುಳಿಗೆ ನರಗಳೆಲ್ಲ ನಶಿಸಿ ಹೋದಂತ ನರಗಳು ಸತ್ತೋಗ್ಬಿಟ್ಟಿದ್ದೇವೆ ತಾಯಿ. ಸ್ಮೃತಿ ಪಟಲದ ಎಲ್ಲ ನರಗಳು ಸತ್ತೋಗಿದ್ದಾವೆ. ಅದಕ್ಕಾಗಿ ಅವನು ಮೊದಲಿನ ತರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಅವನು ಕೊನೆಯಲ್ಲಿ ಬುದ್ಧಿಮಾಂದ್ಯನೂ ಕೂಡ ಆಗಬಹುದು. ಅದಕ್ಕಾಗಿ ಆಪರೇಷನ್ ಮಾಡ್ಲೇಬೇಕು ತಾಯಿ, ಆಪರೇಷನ್ ಮಾಡ್ಲೇಬೇಕು. ನೋಡಿ, ಆದಷ್ಟು ಬೇಗ ಹಣನ ಹೊಂದಿಸಿ ಹೋಗಿ. ಜಾನಕವ್ವ, ಶೇಷ ನಡಿ, ಮೊದಲು ಹೋಗಿ ಹೆಂಗೂರು ಖರಾಬಿ ಊರು ಐತಿ ಇದು. ಎಲ್ಲ ಕೊಡ್ತಾರೆ, ತಗೊಬಂದು ಬರ್ರಿ, ನಾ ಕೆಲಸ ಮಾಡಿದ್ದು ಒಂದ್ 10,000 ರೂಪಾಯಿ ಐತೆ, ಅದನ್ನ ನಿಮಗ ಕೊಟ್ಟು ಬಿಡ್ತೇನೆ. ನಾ ಮೊದಲ ಬಡ ಕಲಾವಿದ, ನಾನು ಅಷ್ಟಿಟ್ಟು ಕೂಡಿಟ್ಟಿನಿ. ಒಂದು 10-15 ಸಾವಿರ ರೂಪಾಯಿ ಕೊಡ್ತೀನಿ. ಮೊದ್ಲು ಹೇಗಾರು ಬೇಡ, ನಮ್ಮ ರಾಗಣ್ಣ ಉಳಿಸ್ಕೊಡೋಣ, ಉಳಿಸ್ಕೊಡೋಣ. ನೋಡಿ, ಆದಷ್ಟು ಬೇಗ ಹಣದ ವ್ಯವಸ್ಥೆ ಮಾಡಿ. ನೀವು ಅಳ್ಕೊಂತ ನಿಂತಿರೆ ತುಂಬಾ ಕಷ್ಟ ಆಗುತ್ತೆ. ಬೇಗ ಹಣದ ವ್ಯವಸ್ಥೆ ಮಾಡಿ ಹೋಗಿ. ನಡಿ. ದೇವ್ರೆ, ಏನಾದ್ರೂ ಆಗ್ಲಿ ನನ್ನ ರಾಗ ಮತ್ತೆ ಮೊದಲ ತರನ ಆಗುವಾಗ ಆಶೀರ್ವಾದ ಮಾಡಪ್ಪ. ದಿವ, ಹಣ ಎಲ್ಲೆಲ್ಲಿ ಅಂತ ಹುಡುಕಿದ್ರು ಸಿಗ್ತಾ ಇಲ್ಲ. ಆದಷ್ಟು ಬೇಗನೆ ಹಣ ಎಲ್ಲ ಒಂದಾಗುವಂತೆ ನೀನೇ ದಾರಿ ತೋರಿಸ್ಬೇಕಪ್ಪ, ನೀನೇ ದಾರಿ ತೋರಿಸ್ಬೇಕು. ಯಾಕೋ, ಏನಾಯ್ತು? ಏನಾಯ್ತು ಹೇಳರ್ವಾ? ಮೈಯಲ್ಲಿ ಶಕ್ತಿನೇ ಇಲ್ಲ ಅನ್ನೋ ತರ ಆಗ್ತಾ ಇದೆ. ತಲೆ ಸುತ್ತಿದಾಗ ಆಗ್ತಾ ಇದೆ. ನಾನಿಲ್ಲಿ ಅದು ಹೇಗ್ ಬಿದ್ದೆ? ನನಗೇನಾಯ್ತು? ಆ ಸುದ್ದಿ ನೀನು ಗೊತ್ತಿಲ್ಲೇನವ? ಆ ದುಷ್ಟ ಅದನ್ನಲ್ಲವ ವಿರಾಟ, ತಾನು ಮಾಡಿದ ತಪ್ಪಾಗಿ ಓಡ್ ಹೊಂಟಿದ್ದ. ಎದುರಿಗೆ ವೇಗವಾಗಿ ಬಂದ ಲಾರಿ ಅವನಿಗೆ ಡಿಕ್ಕಿ ಹೊಡೆದು ಅವನು 2 ಕಣ್ಣ ಹೋಗ್ಬಿಟ್ಟವ. ಈಗ ಸಾವು ಬದುಕಿನ ನಡಬರ್ಕ ಬಿದ್ದು ಸಹಾಯಕತಾನೆ. ಬಿಡು, ಅವನ ಸುದ್ದಿ ಹಾಳಾಗಿ ಹೋಗ್ಲಿ ಬಿಡು. ಮತ್ತೆ ನಮ್ಮ ರಾಘಣ್ಣ ಉಳಿಸ್ಕೊಡು. ನಡಿವ. ಹೌದಣ್ಣ, ನನ್ನ ರಾಗ ಹೊಡಬೇಕು. ಮೊದಲು ಹಣದ ವ್ಯವಸ್ಥೆ ಮಾಡಬೇಕು. ಅಣ್ಣ, ತಮ್ಮ, ಅವ್ವ, ಅಪ್ಪ ಅಂದ್ರ
ಈವರೆಗೂ ಈ ಮುದುಕಿ ಸ್ವಾಭಿಮಾನದಲ್ಲೇ ಬದುಕವಳೆ. ಯಾರ್ದವನು ₹1 ಕೈ ಚಾಚಲಿಲ್ಲ. ಆದ್ರೆ ನನ್ನ ಮಗಿಗೋಸ್ಕರ ನಿಮ್ಮೆಲ್ಲರ ಸೆರಗೊಟ್ಟಿ ಭಿಕ್ಷೆ ಬೇಡ್ತಾ ಇದ್ದೀನ್ರಪ್ಪ. ನೀವು ಕೊಡೋ ₹1 ನನ್ನ ಮಗನ ಪಿರಾಣ ಉಳಿಸ್ತದೆ. ದಯವಿಟ್ಟು ಭಿಕ್ಷೆ ಹಾಕ್ರಪ್ಪ. ತಿಂಗಳ ನಂತರ ಇದು 4 ತಿಂಗಳ ನಂತರ ಮಾಡ್ತೀನಿ ಮಗನ ರಂಗ್ಯ. ಇವತ್ತು ನಿನ್ನ ಮುಹೂರ್ತ ಕೂಡ ಬಂದ ಮದ್ವಿ. ನೀನ್ ಬರೀ ಮದ್ವಿ ಅಂತ ಸಾಯ್ತಿಲ್ಲ. ನಿನಗಾಗಿ ಚಲೋ ಒಂದು ಕನ್ಯೆ ಹುಡುಕಿಟ್ಟಿನಿ. ಬಾ ಮಗನ ಇವತ್ತು ಹೆಣ ಹೊಡ್ತೀನಿ ಬಾ. ನೀನು ಮದುಮಗ ಆಗಿ ಬಂದ್ರೆ ನೀನು ಹೆಣ ಆಗಿ ಬಂದಿಲ್ಲ. ಆ ಉದಿನ ಕಡೆ ಹೆಚ್ಚು ಬಂದಿರಿ. ಶೇಷ ಅದ್ರ ದೊಡ್ಡ ಕಥೆ ಐತೆ. ಏನ್ರಿಪ್ಪ? ನೀನು ಸಿಂಗಾರ ಮಾಡಿಬಿಟ್ಟು ಬೆಳಗ್ಗೆ ರೆಡಿ ಮಾಡಿಟ್ಟು ಬಂದ್ಬಿಟ್ಟು ನೀನು ಗಾಳಿ ಬೀಸ್ತಾ ಇತ್ತು, ನಿದ್ರೆ ಬಂದ್ಬಿಡ್ತು, ಬಾಗಲ ಮುನಿಗ್ಬಿಟ್ಟೇನಿ. ಯಾವನ ದಾರೆ ಹೋಗೋ ಒಂಟಿ ಹೆಣ ಅಂತ ಹೇಳ್ಬಿಟ್ಟು ಸಿಂಗಲ್ ಉದ್ದಿನ ಕಡೆ ಹೆಚ್ಚಿಟ್ಟೋಗಲ್ಲ. ಮತ್ತೆ ಬಸ್ಲಿಂಗ್ ಆಗೈತಿ. ಹಂಗ ಕಾಣಕತ್ತೀರಿ ನೀವು. ಬಸ್ಲಿಂಗ್ ಹಂಗೈತಲ್ಲ ಶೇಷ? ಯಪ್ಪ ಬಸ್ಲಿಂಗ ಪೂರ ಬಸ್ಲಿಂಗ ನೋಡಿದ್ವಿ. ಹಿಂಗಿದು ಓ ಹಿಂಗೆ ಮುದುಕರಾದ್ರಿ ಬುದ್ಧಿಯಲ್ಲಿ ಇಟ್ರಿ ನೀವು. ನನಗೆ ಹುರುಪು ಹೆಚ್ಚಾದಂತ್ರ ಹಿಂದೆ ಯಾವುದು ಮುಂದೆ ಯಾವುದು. ಈಗ ನೋಡ್ರಿ, ಈಗ ನಾನು ಅವ್ರ ಕರ್ಕೊಂಡ್ ಬರ್ತೀನಿ. ಮತ್ತೆ ಮೂತ್ರ ಪಸಕ್ರ ಹೋಗ್ಬಿಡ್ತಾವ ಪಟ್ನಾಕರಿ ನೀನು. ಯಪ್ಪ ಮೂತ್ರ ಇಲ್ಲ ಮುಹೂರ್ತ. ಕುಂದ್ರಿ ನೀವು. ಏನು ಹುಚ್ಚಪ್ಪ ಇದೆ, ಹಸಿ ಮನೆ ಜೋಡ್ಸಕ ಬರಂಗಿಲ್ಲ ನೋಡಿ ನೀವು. ಶೇಷ ಈಗ ನಾನು ನಿಮಗೆ ರಸಿಕ್ತನ ಮಾತು ಹೇಳಿದ್ನಲ್ಲ, ಇಲ್ಲೊಂದು ಅರ್ಧ ಅನ್ರಿ, ಮನೆಗೆ ಒಂದು ಅರ್ಧ ಅನ್ರಿ. ಕುಂದ್ರಿ ನಡ್ರಿ ನೀವು. ತಾಳಿ ತಂದಿರ್ಲಿಲ್ಲ? ತಾಳಿನ ತಾಳಿ ಬಿಟ್ಟು ಬಂದ್ರಿ. ಈಗ ಮಂತ್ರ ಅಂದ್ಬಿಡ್ರೆ, ತದೇವ ಲಗ್ನಂ ಸದನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ ಸುಮುಹೂರ್ತೆ ಸಾವಧಾನ. ನಿಮ್ಮೆಲ್ಲರಿಗೂ ಸಮಾಧಾನ. ಜಯ ಜಯ ನಮ ಪಾರ್ವತೇಶ್ವರ ಹರ ಮಹಾದೇವ್. ಬೇಜಾರಾಗ ಹೋಗ್ಬೇಡ. ನಾನು ತಾಳಿ ಕಟ್ಟಿಲ್ಲ. ನಾ ತಾಳಿ ಕಟ್ಟಿದ ಒಂದು ಉಳಿದಿಲ್ಲ. ಅದಕ್ಕೆ ಇದನ್ನ ಹಂಗೆ ಅರೇಂಜ್ ಮ್ಯಾರೇಜ್ ಆಗಿ ನೋಡ್ಲಿ, ತಾಳಿನ ಬೇಡ ಇದಕ್ಕೆ. ಹಂಗೆ ಯಾಕಂದ್ರೆ ಸುಮ್ಮನೆ ಈಗ ಬಂಗಾರ ರೇಟ್ ₹1.5 ಲಕ್ಷ ಆಗೈತಿಲ್ಲ. ಹೋಗೋದು ಹೋಗಾರ ಹಂಗೆ ಹೋಗ್ಲಿ, ಅವ್ರು ತಾಳಿ ತಗೊಂಡು ಹೋಗೋದು ಬೇಡ ಅಂತ ಹೇಳಿ ಇದ್ರಾಗ ಕಂಜಿಸ್ತನ ಮಾಡ್ದ ನೋಡ್ರಿ. ಶೇಷ ಆತು, ನೀವು ಊಟಕ್ಕೆ ವ್ಯವಸ್ಥೆ ಎಲ್ಲ ಮಾಡೀನಿ. ನೀವು ಹೋಗಿ ಬಾರಮ್ಮ, ಫೋಟೋ ಕಾರ್ಯಕ್ರಮ ಐತಿ. ಬಾಮ್ಮ. ಬಾ. ಯಾವ ಕಾರ್ಯಕ್ರಮ? ಫೋಟೋ ಕಾರ್ಯಕ್ರಮ. ಆತು. ನೋಡಮ್ಮ, ನಾನು 1 2 3 ಅಂತೀನಿ. ನಾ ಅಂದ ತಕ್ಷಣ ನೀ ಎತ್ತು ಬಿಡಮ್ಮ, ನಾ ಹೊಡ್ಕೊಂಡ್ಬಿಡ್ತೀನಿ. ನೆನಪಿಟ್ಟುಕೋದನ ಅವ 1 2 3 ಅಂತಾನೆ, ನೀನು ಎತ್ತು ಸೇಸ್ ಬಂದು ಹೊಡ್ಕೊಂಡು ಹೋಗ್ತಾನೆ. ಏನ ಮತ್ ನೀನ ಅಂದ್ರೆ ಹೊಡ್ಕೋಕನೆ. ಫೋಟೋ ರೀ, ಸ್ವಲ್ಪ ಸ್ಮೈಲ್ ಫೋಜ್. ಅವ ಇಸ್ಮೈಲ್ ಅಂತ ಆಗ್ಬೇಕಪ್ಪ ಇಷ್ಟೊತ್ತಿನಾಗ. ಇಸ್ಮೈಲ್ ಅಲ್ರಿ, ಇಸ್ಮೈಲ್ ಅಂದ್ರೆ ಮುಗುಳುನಿಗೆ. 1 2 3.
ಧರಣಿ ಗರಗರನೆ ಧರಣಿ ಹಿಂಗ ನೋಡಿ ಕರುಣಿ ಧರಣಿ ಗರಗರನೆ ಧರಣಿ ಹಿಂಗ ನೋಡಿ ಕರುಣಿ ಲಲನಾಮಣಿ ಗಜಗಾಮಿನಿ ಬದುಕೋ ಕಡಿಗೆ ಈ ಗಗನ ತಿರುಗುದ ಹರಿಗರನಿ ಧರಣಿ ಗರಗರನಿ ಧರಣಿ ಹಿಂಗ ನೋಡಿ ಕರುಣಿ ಧರಣಿ ಗರಗರನಿ ಧರಣಿ ಹಿಂಗ ನೋಡಿ ಕರುಣಿ ಹಿಂಗ ನೋಡಿ ಕರುಣಿ ಅವನಿಗೆ ನೀನ ಹಿಡಿಸಿದಿ ನೋಡ್ ನನಗೆ, ನೀನ ಬಾಳ ಹಿಡಿಸಿದಿ ನನಗೆ. ಮದುವೆ ಆತ್ ನಮ್ದ. ಯಾರ್ಯಾರು ಆಸೆ ಇಟ್ಕೊಂಡಿದ್ರಲ್ಲ ಮನ್ನ ಏಯ್ ಬಾ ಮೋಸ ಟೈಮ್ ಇಲ್ಲ ಮೋಸ ಅಪ್ಪು ನಾ ಮದುವೆ ಆಗಿಲ್ಲಪ್ಪು. ಯಾರು? ನಾ ಮದುವೆ ಆಗಿಲ್ಲ. ಎದಕ್ಕ? ನನ್ನ ಮೆಚ್ಚಿ ಮದುವೆ ಆಗಿರ್ ನೀವು. ಸುಳ್ಳು ಹೇಳ್ತಾಳಪ್ಪು ಈಕಿ. ಸುಳ್ಳು ಯಾಕ ಕರೆನ ಐತಿ. ಹಾ. ನಾನ್ ತೆಗ್ದಿದ್ದಿಲ್ಲ ಫೋಟೋ ಐತಿ ಫೋಟೋ. ಅದ. ನೋಡ್ರಿ ನಿಮ್ಮ ಆಸ್ತಿ ಒಳಗ ಅರ್ಚಮಗ ಅರ್ಧ ಆಸ್ತಿ ಕೊಟ್ರಿ ಚಲೋ ಆತು. ಇಲ್ಲ ನಾಳೆ ನಿಮ್ ಮ್ಯಾಲ ಕೇಸ್ ಹಾಕ್ಸ್ತೀನಿ ಹುಷಾರ್. ಫೋಟೋ ತೆಗೆದು ಮೋಸ ಮಾಡಿಸಿ. ಹಲೋ, ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ, ಪ್ರೀತ್ಸೋರೆಲ್ಲ ಲೈಲಾ ಮಜುನ್ ಆಗಲ್ಲ. ನೀವ್ ಯಾವ್ದೇ ಹುಡುಗಿನ ಮದುವೆ ಆದ್ರು ಈ ಅಚ್ಚನಷ್ಟು ಅದ್ದೂರಿಯಾಗಿ ಲವ್ ಮಾಡಕ್ ಸಾಧ್ಯನೇ ಇಲ್ಲ. ಹೋಗ್ರಿ ಚಂದಾಗಿ ಮದುವೆ ಆಗಿರಿ, ಬಾಳೆ ಮಾಡ್ಕೊಂತೀವಿ. ರಾಜ, ನಂದು ನಿಂದು ಮದುವೆ ಆಗೈತಿ. ಇವತ್ ನಮ್ದು ಫಸ್ಟ್ ನೈಟ್. ಏನ ಇಲ್ಲ ಅಡಿಲೆ, ನಿನಗ ಒಂದ ಪಾತ್ರೆ ಒಳಗ ಇದು ಸೇಬಣ್ಣು, ಬಾಳೆಹಣ್ಣು, ಚಿಕ್ಕೋಣ, ಹಲಸಿನ ನೀರ್ಲಣ್ಣು, ಹಾಲು, ಮೊಸರು, ಜೇನುತುಪ್ಪ ಹಾಕಿ ಹಿಂಗೆ ಕಿವುಚಿ ನಿನಗ ನಾ ತಿನ್ನಿಸ್ತಾನೆ, ನನಗ್ ನೀನ್ ತಿನ್ಸ ಬಾ ಹೋಗಣ. ಹೋಗನ್ ಬಾ ಬಾಯ್. ಎಲ್ಲಾರು ಆಯರ್ ತಗೊಂಡ್ ಅಲ್ಲೇ ಬಂದ್ಬಿಡ್ರಿ ಒಳಗ. ಏನಮ್ಮ ತಾಯಿ, ಕಾಲ ನಿಂತು ಹೋಗ್ಬಿಟ್ಟಿದೆ. ಏನಾಯ್ತು? ಮಗನಿಗೆ 2 ತಿಂಗಳ ಕಾಲ ಈ ಹಾಸ್ಪಿಟಲ್ ಇಟ್ಟು ಹಡಕ್ಕಾಗಿ ಎಲ್ಲೂ ಹೊಂದಿಸೋದಕ್ಕೆ ಸಾಧ್ಯ ಆಗದೆ ಇದ್ದ ಸ್ಥಿತಿಯಲ್ಲೇ ಮಗನನ್ನ ಕರ್ಕೊಂಡು ಹೊರಟು ಹೋದ್ದು ಆ ತಾಯಿ. ಯಾವ ಕಡೆಗೆ ಹೋದ್ರು ಅಂತ ನನಗೆ ಗೊತ್ತಿಲ್ಲವ. ಆದ್ರೆ ಆ ತಾಯಿ ಮಗನನ್ನ ಅದೇ ಸ್ಥಿತಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಅವರ ಪರಿಸ್ಥಿತಿ ನೋಡಿ ನನಗೆ ತುಂಬಾ ಅಯ್ಯೋ. ನಾನು ಕೂಡ ಆ ಪರಿಸ್ಥಿತಿಯಲ್ಲಿ ಅಸಹಾಯಕನಾಗಿದ್ದೆ. ಮೊದಲು ನಾನು ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಅವ್ರನ್ನ ಆದಷ್ಟು ಬೇಗ ಕೂಡ ಮಾಡ್ಬೇಕು. ಅಲ್ಲಮ್ಮ, ನೀನು ಈ ವಯಸ್ಸಿನಲ್ಲಿ ಇಂಥ ತಪ್ಪನ್ನ ಯಾಕೆ ಮಾಡ್ಕೊಂಡೆ ಅಂತ. ಏನಾಯ್ತು? ಏನಾಯ್ತಾ? ನೀನು ಮಾಡಬಾರ್ದ ತಪ್ಪನ್ನ ಮಾಡ್ಕೊಂಡಿದೀಯಲ್ವಾ? ಡಾಕ್ಟರ್, ನೀವೇನು ಹೇಳ್ತಾ ಇದ್ದೀರೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ನೋಡ್ತಾಯಿ, ಇದರಲ್ಲಿ ವಿಷಯನ ಮುಚ್ಚಿಟ್ರೆ ನಿನಗೆ ಮುಂದೆ ತೊಂದರೆ ಆಗೋದಂತೂ ಖಂಡಿತ. ವಿಷಯನ ಹೇಳಲೇಬೇಕು.
ನೀನು ತಾಯಿ ಆಗ್ತಾ ಇದೀಯಮ್ಮ. ನಾನು ತಾಯಿ. ಅಯ್ಯೋ ದೇವ್ರೆ, ಇದೆಲ್ಲ ಹೇಗೆ ಸಾಧ್ಯ? ಡಾಕ್ಟರ್, ನನಗೆ ಯಾಕೋ ತಲೆ ಸುತ್ತಿದಂತಾಗ್ತಾ ಇದೆ. ನನಗೆ ನಿಲ್ಲೋದಕ್ಕೂ ಕೂಡ ಶಕ್ತಿ ಇಲ್ಲ ಡಾಕ್ಟರ್. ನೋಡಮ್ಮ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಏನು ಪ್ರಯೋಜನ ಇಲ್ಲ. ನೋಡು, ಇದಕ್ಕೆ ಕಾರಣೀಕರ್ತರು ಯಾರು ಅಂತ ಹುಡುಕು. ಅವನ ಜೊತೆಗೆ ಮದುವೆ ಆಗೋದು ಒಳ್ಳೇದು ಅನಿಸ್ತಾ ಇದೆ. ಅಯ್ಯೋ ದೇವ್ರೆ, ನಾನು ಗರ್ಭಿಣಿ. ಯಾರಿಂದ ಅದೇನ ಗರ್ಭವತಿ? ದೇವ, ಎಂಥ ಸ್ಥಿತಿಯಲ್ಲಿ ತಂದು ನಿಲ್ಲಿಸ್ಬಿಟ್ಟಿಲ್ಲ ನೀನು ನಿನ್ನ. ಇಲ್ಲ ಇಲ್ಲ, ಇದಕ್ಕೆಲ್ಲ ನೀಚ ವಿರಾಟ್ನೇ ಇರ್ಬೇಕು. ಹೌದು, ಅವ್ರಿಗೆ ತಕ್ಕ ಶಾಸ್ತಿ ನಾನು ಮಾಡ್ತೀನಿ. ಮೊದಲು ನನ್ನ ರಘು ಕೊಡುವಾಗ್ಬೇಕು. ರಘು ಎಲ್ಲಿದೆಯಾ? ಅರ್ಥವಿಲ್ಲದಿರುವ ಲೋಕ ನಮ್ಮದು, ಇಲ್ಲಿ ಸ್ವಾರ್ಥವನ್ನೇ ಬಡವನಾಡುವಂಥದು. ಎಲ್ಲ ಇಲ್ಲಿ ಒಳ್ಳೆಯದು, ಎಲ್ಲ ಕೆಟ್ಟದು, ತನ್ನ ದಾರಿಯಲ್ಲಿ ನಡೆಯುವುದೇ ಆ ದೇವರು ಕೊಟ್ಟಿದ್ದು ನಂಬಿಕೆಯೇ. ಇಲ್ಲಿ ದಿನ ಕಥೆಗಳ ಉಳಿಯೋ ತಮ್ಮ ಮನ್ನಾಸೆಗಳೇ ಕಥೆಗಳಾಗಿ ಉಳಿಯೋ ತಮ್ಮ ಹಿರಿಯಾಟ ಹುಡುಗಾಟ ಇದ್ದವರಿಗೆ ಇರಲಿಲ್ಲದ ಆವಾನಿನಲ್ಲಿ ಬೆಳಗಳ ಹುಡುಕುವ ಮಾತನು ನಾನಿಲ್ಲಿ ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲ ಜನರಲ್ಲಿ. ಅಳುವ ಕಣ್ಣಿಗೆ ರಟ್ಟಿಗಳಿಲ್ಲ ಕಣ್ಣಿರಲಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ನಾಗನು ನಾನಿಲ್ಲಿ. ಹೆಂಗಾಗೋಗ್ಬಿಟ್ಟೆ ಅಪ್ಪ, ಹೆಂಗಾಗೋಗ್ಬಿಟ್ಟೆ. ನಿನ್ನ ಈ ರೀತಿ ನೋಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲಪ್ಪ, ಒಪ್ತಾ ಇಲ್ಲ. ಹಾಳಾದ ನಾಟಕ ಅಂತ ನಿನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ. ಯಾವ ಜನ್ಮದಲ್ಲಿ ಅದ್ಯಾವ ಪಾಪ ಮಾಡಿದ್ದೋ ಏನೋ, ಈ ಜನ್ಮದಲ್ಲಿ ಇದನ್ನು ಅನುಭವಿಸ್ತಾ ಇದ್ದೀನಿ. ನನ್ನಂತ ಕಷ್ಟ ಯಾವ ತಾಯಂದ್ರಿಗೂ ಬರಬಾರ್ದು, ಯಾವ ತಾಯಂದ್ರಿಗೂ ಬರಬಾರ್ದು. ಅಮ್ಮ ನಿನ್ನ ಪ್ರೇಮಕ್ಕೆ, ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ಅವರು ಇವರು ಅವರು ಇವರು ನಿನ್ನ ಪ್ರೀತಿಗೆ. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ, ಅಮ್ಮ ಅಮ್ಮ ಸರಿಸಾಟಿ
ಹೌದು ಜನಕಮ್ಮ, ಹೌದು. ನಿನ್ನ ಮಗ ಹೇಳುವುದು ಸತ್ಯ. ಮುಪ್ಪಿನ ಕಾಲದಲ್ಲಿ ಇರುವ ನಿನಗೇನಾದ್ರೂ ತೊಂದರೆ ಆದ್ರೆ ಮುಂದೆ ನಿನ್ನ ಮಗನನ್ನ ನೋಡಿಕೊಳ್ಳೋರು ಯಾರು? ಅದರಲ್ಲಿಯೂ ನಿನಗೆ ಹೃದಯ ಸಂಬಂಧಿತ ಕಾಯಿಲೆ ಇದೆ ಅಲ್ವಾ? ಅದಕ್ಕಾಗಿ ಹೆತ್ತ ಮಗನಿಗೆ ವಿಷ ಹಾಕಿ ಕೊಂದು ಬಿಡು ಜಾನಕವ್ವ, ಕೊಂದು ಬಿಡು. ನವಮಾಸ ಹೊತ್ತು ಹೆತ್ತು ಸಾಕಿ ಸಲಹಿದ ಮಗನಿಗೆ ವಿಷ ಹಾಕುವುದು ಇದು ಯಾವ ನ್ಯಾಯ? ಯಾವ ನ್ಯಾಯ? ಜಾನಕವ್ವ, ಒತ್ತು ಕರೆದರೆ ಭಗವಂತನ ನ್ಯಾಯಾಲಯದ ತೀರ್ಪು ಬದಲಾದೀತೆ? ಸಾಧ್ಯ ಇಲ್ಲ ಜಾನಕವ್ವ, ಸಾಧ್ಯವೇ ಇಲ್ಲ. ಮನಸ್ಸನ್ನ ಗಟ್ಟಿ ಮಾಡ್ಕೋ, ಕಲ್ಲಾಗು ಜಾನಕವ್ವ, ಕಲ್ಲಾಗು. ಕರುಣೆ ಇಲ್ಲದ ಯಮನಾಗು. ಕಲ್ಲಾಗು ಜಾನಕಮ್ಮ, ಕರುಣೆ ಇಲ್ಲದ ಯಮನಾಗು. ಕಲ್ಲಾಗು ಜಾನಕಮ್ಮ, ಕರುಣೆ ಇಲ್ಲದ ಯಮನಾಗು. ಹಾಗಾದ್ರೆ ಏನ್ ಮಾಡ್ಲಿ? ನನಗೆ ಏನ್ ಮಾಡ್ಲಿ? ಹೌದು, ನನ್ನ ಮಗನಿಗಿಂತ ಮುಂಚೆ ನಾನೇನಾದ್ರೂ ಹೊಂಟೋದ್ರೆ ನನ್ನ ಮಗ ಅನಾಥ ಆಗಿ ಬಿಡ್ತೈತೆ. ಇಲ್ಲ ಇಲ್ಲ, ನನ್ನ ಮಗನ ಅನಾಥ ಆಗೋಕೆ ಬಿಡಕ್ಕಿಲ್ಲ, ನಾನ್ ಬಿಡಕ್ಕಿಲ್ಲ. ದೇವ್ರೆ, ಹೆತ್ತ ಮಗನನ್ನ ಸಾಯಿಸೋ ಒಂದು ಶಿಕ್ಷೆ ಯಾವ ತಾಯಿಗೂ ಕೊಡಬೇಡಪ್ಪ, ಕೊಡಬೇಡ. 9 ತಿಂಗಳು ಹೊತ್ತು ಹೆತ್ತು ಲಾಲನೆ ಪಾಲನೆ ಮಾಡಿ ಫಲ ಕೊಡುವ ಮರವನ್ನ ಕತ್ತರಿಸಿದಂತೆ ಅದು ಹೇಗೆ ಕತ್ತರಿಸ್ಲಿ? ರಾಗುನ ಗುಣಪಡಿಸೋದಕ್ಕೆ ಹಣ ತಂದಿದ್ದೀನವ. ನಡಿ, ಆದಷ್ಟು ಬೇಗನೆ ಅವನಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣವಂತೆ. ಅವ್ವ, ಕೆತ್ತೇಳವ್ವ.
ರಾಘಣ್ಣ, ಕೊನೆಗೂ ನಮ್ಮೆಲ್ಲ ಬಿಟ್ಟು ಹೋಗ್ಬಿಟ್ಟೆ ಏನಪ್ಪ, ಕೊನೆಗೂ ನಮ್ಗೆ ಬಿಟ್ಟು ಹೋಗ್ಬಿಟ್ಟೆ. ಯಾರು ಇಲ್ಲ ಇಲ್ಲ ಸತ್ತಿಲ್ಲ, ನಂದಾಗ ಸತ್ತಿಲ್ಲ, ನಂದಾಗ ಸತ್ತಿಲ್ಲ. ನಾಳೆ ನಮ್ಮ ಮದ್ವೆ, ನೀನು ಬರ್ಬೇಕು. ನಾಳೆ ನನಗೂ ರಾಘವ್ಗೂ ಮದ್ವೆ. ನೀನು ಬರ್ಬೇಕು. ರಾಘಣ್ಣ ಸಾಯಕ್ಕಿಂತ ಮುಂಚೆ ನನಗೆ ಹಗಲೆಲ್ಲ ಒಂದು ಮಾತು ಹೇಳ್ತಿದ್ದ, ಶೇಷಣ್ಣ, ಒಂದ್ ವೇಳೆ ನಾನೇನಾದ್ರೂ ಸತ್ರ ನನ್ನ ಸುಟ್ಟು ಭಸ್ಮ ಮಾಡ್ಬೇಡ್ರಪ್ಪ, ನನ್ನ 2 ಕಣ್ಣು ಯಾವ್ದಾದ್ರು ಕಲಾದ್ರೂ ದಾನ ಮಾಡ್ರಿ ಅಂತ ಹೇಳಿದ. ಕೊನೆಗೆ ಸತ್ಬಿಟ್ಟ. ಇಲ್ಲ, ಮತ್ತೆ ಕರ್ಕೊಂಡು ಹೋಗಿ ದವಾಖಾನೆ ಹೋಗ್ಬೇಕು. ನೋಡಪ್ಪ, ನಿನಗೆ ಕಣ್ಣು ಬರೋ ಕಾಲ ಹತ್ರ ಬಂದು ಹೋಯ್ತು. ನೀನು ಈ ಪ್ರಪಂಚನ ಕಣ್ತುಂಬಿ ನೋಡ್ಬೋದು. ಆ ಭಗವಂತ ನಿನ್ನ ಮೇಲೆ ಕೃಪಾ ಆಶೀರ್ವಾದ ಇಟ್ಟಿದ್ದಾನಲ್ಲ, ಅದು ನಿನ್ನ ಪುಣ್ಯ ಕಣಪ್ಪ. ಹೌದು, ಪಾಪಿ, ನನ್ನ ಜೀವನ ಹಾಳು ಮಾಡ್ದ ಚಾಂಡಾಲ ನೀನು. ನನ್ನ ಬದುಕನ್ನೇ ಸರ್ವನಾಶ ಮಾಡ್ಬಿಟ್ಟೆಲ್ಲ ನೀಚ. ಇಲ್ಲ, ನಿನ್ನನ್ನು ನಾನು ಜೀವ ಸಹಿತ ಬಿಡೋದಿಲ್ವೋ? ಬಿಡಮ್ಮ. ಏನಮ್ಮ ನೀನು ಈ ರೀತಿ ಆವೇಶದಿಂದ ಇಂಥ ನಿರ್ಧಾರ ತಗೊಂಡ್ಬಿಟ್ರೆ ನಿನ್ನ ಜೀವನ ಸರಿಯಾಗಿ ಹೋಗುತ್ತಾ? ನೋಡಮ್ಮ, ಮೊದಲು ಒಂದು ಕಣ್ಣು ಪಟ್ಟಿ ಬಚ್ಚಿತೀನಿ, ಆಮೇಲೆ ಮಾತಾಡುವಿ ಅಂತ, ಆಯ್ತಾ? ಡಾಕ್ಟರ್, ನಾನು ಕಣ್ಣು ತೆಗೆದು ಈ ಪ್ರಪಂಚನ ನೋಡುವ ಮೊದಲು ನಾನು ನನ್ನ ರಾಘವನನ್ನು ನೋಡಬೇಕು. ರಾಘವ, ರಾಘವ, ರಾಘು, ರಾಘು, ರಾಘವ ಈ ಪ್ರಪಂಚನ ಬಿಟ್ಟು ಹೋಗಿ ತುಂಬಾ ಹೊತ್ತಾಯ್ತಪ್ಪ. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದಪ್ಪ, ನೀನು ಕಣ್ಣು ಪಟ್ಟಿ ಬಿಚ್ಚಿದ ತಕ್ಷಣ ಯಾರನ್ನ ನೋಡ್ಬೇಕು ಅಂತ ಅಂದ್ಕೊಂಡಿದೀಯಲ್ಲ, ಅದೇ ರಾಘುವಿನ ಕಣ್ಣುಗಳಿಂದಲೇ ನೀನು ಈ ಪ್ರಪಂಚನ ನೋಡ್ತಾ ಇದೀಯ. ಡಾಕ್ಟರ್, ನಾನು ಹೇಳೋ ಮಾತು ಸತ್ಯ. ಅವತ್ತು ನಾನು ಹಾಸ್ಪಿಟಲ್ಗೆ ಒಮ್ಮೆ ರಾಘು ಬಂದಿದ್ದ. ತನಗೇನಾದರೂ ಜೀವಕ್ಕೆ ಅಪಾಯ ಆದರೆ ತನ್ನ ಕಣ್ಣುಗಳನ್ನ ಸುಟ್ಟು ಭಸ್ಮ ಮಾಡಬಾರ್ದು, ಆ ಕಣ್ಣುಗಳನ್ನ ಯಾವುದಾದರೂ ಕಂದ ಕಲಾವಿದನಿಗೆ ದಾನ ಮಾಡಬೇಕು ಅಂತ ನನಗೆ ಬರೆದಿಟ್ಕೊಟ್ಟು ಹೋಗಿದ್ದ. ಅದಕ್ಕಾಗಿ ಅವನ ಕಣ್ಣುಗಳನ್ನ ನಿನಗೆ ಕೊಟ್ಟಿದ್ದೀನಿ. ನೀನು ಈ ಪ್ರಪಂಚನ ನೋಡೋದಕ್ಕೆ ಆ ರಾಘುವಿನ ಕಣ್ಣುಗಳೇ ಕಾರಣಪ್ಪ. ರಾಘವ, 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 ನೀನು ಮನುಷ್ಯನಲ್ಲಪ್ಪ, ನೀನು ದೇವರು. ಡಾಕ್ಟರ್, ಈ ಕೂಡಿದ ಸಭೆಯಲ್ಲಿ ಇವತ್ತೊಂದು ಸತ್ಯವಾದ ಮಾತನ್ನು ಹೇಳ್ತೀನಿ. ಸಾರಿಕಾ, ಈ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುವಿಗೆ ಕಾರಣ ಬೇರೆ ಯಾರು ಅಲ್ಲ, ಈ ಪಾಪಿ ವಿರಾಟನಮ್ಮ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಹಾ, ನಾನೇ ನಿನಗೆ ಬಾಳ್ ಕೊಡ್ತೇನೆ. ನೋಡಪ್ಪ, ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ಬದುಕಿದ್ರೆ ಈ ಸಮಾಜದಲ್ಲಿ ಹೇಗ್ ಬೇಕಾದರೂ ಬದುಕಬಹುದು. ಆದರೆ ಅನೀತಿ, ಅನ್ಯಾಯ, ಅಧರ್ಮದಿಂದ ಬಾಳಿ ಬದುಕಿದರೆ ಅವರಿಗೆ ಈ ಸಮಾಜದಲ್ಲಿ ಈ ಭಗವಂತನ ಕೈಯಲ್ಲಿ
ಶಿಕ್ಷೆ ಎಂದು ತಪ್ಪಿದ್ದಲ್ಲ. ನೀವು ಕಲಿತಂತ ಈ ಪಾಠ ಈ ಸಮಾಜಕ್ಕೆ ಒಂದು ಆದರ್ಶ ಆಗಲಿ ಅಂತ ಆ ಭಗವಂತನಲ್ಲಿ ನಾವು ಬೇಡ್ಕೊಳ್ಳೋಣ. ವಾಮದೇವ ವಿರಂಚಿತನಯ ಉಮಾ